ಹಾಯ್ ಫ್ರೆಂಡ್ಸ್, ಇವತ್ತು ಕೆ ಇ ಎ ಮೇ 10th ನಡೆಸಿರುವ ಗ್ರೂಪ್ ಎ ಆ್ಯಂಡ್ ಬಿ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಕ್ವಶನ್ ನಂಬರ್ 86. ಸೊ ಇಲ್ಲಿ ಏನಿದೆ, ಫೈಂಡ್ ದ ವ್ಯಾಲ್ಯೂ ಆಫ್ √110 ಪ್ಲಸ್ √110 ಪ್ಲಸ್ √110 ಪ್ಲಸ್ ಇನ್ಫೈನೈಟ್ ಆಗಿ ಕೊಟ್ಟಿದ್ದಾರೆ, ಇನ್ಫೈನೈಟ್ ಸೇರೀಸ್ ಕೊಟ್ಟಿದ್ದಾರೆ. ಸೊ ಈ ಥರ ಕ್ವಶನ್ನ ಮುಂಚೆ UPSC ಆ್ಯಂಡ್ SSC ಈ ಥರ ಸೆಂಟ್ರಲ್ ಎಕ್ಸಾಮ್ಸ್ಗಳಲ್ಲಿ ಮಾತ್ರ ಕೇಳ್ತಾಯಿದ್ರು. ಸೊ ಇವಾಗ ಏನು ಮಾಡ್ತಿದ್ದಾರೆ, KEA, ಈ KPSC ಇವರೆಲ್ಲ ಇದನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಥರ ಕ್ವಶನ್ಸ್ಗಳು ಕೊಟ್ಟಾಗ ವಿತಿನ್ 30 ಸೆಕೆಂಡ್ಸಲ್ಲಿ ಹೇಗೆ ಈ ಥರ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದಕ್ಕೆ ಸೇಮ್ ಕ್ವಶನನ್ನು ಕೆಳಗಡೆ ತೊಗೊಂಡಿದ್ದೀನಿ, ಇಲ್ಲಿ ನೋಡಿ. ಓಕೆ, ಈ ಕ್ವಶನಲ್ಲಿ ಫಸ್ಟ್ ಕ್ವಶನ್ ನಾನು ತೊಗೊಂಡಿದ್ದೀನಿ, ಇಲ್ಲಿ ಕೊಟ್ಟಿರೋ ಕ್ವಶನ್ನ. ಸೊ ಇಲ್ಲೇನು ಈ ಥರ ಕ್ವಶನ್ಸ್ಗಳು ಕೊಟ್ಟಾಗ ಏನು ಮಾಡಿ, ಈ ಕೊಟ್ಟಿರೋ ಅಂಡರ್ ರೂಟ್ ಒಳಗಡೆ ಇರೋ ನಂಬರ್ನ ನೋಡಿ. ಫಸ್ಟು ಅಂಡರ್ ರೂಟ್ ಒಳಗಡೆ ಏನು ಕೊಟ್ಟಿದ್ದಾರೆ, 110, 110 ಇದೆ. ಸೊ ಅಂದರೆ ಇದನ್ನೇನು ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು. ಹೇಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲು ನೋಡಿ, ಈಗ ಒಂದು ನಂಬರ್ 12 ಅಂತ ಇದೆ, ಓಕೆನಾ. ಈ 12 ಅಂತ ನಂಬರ್ನ ನಾನು ಹೇಗೆ ಸ್ಪ್ಲಿಟ್ ಮಾಡ್ಬೋದು, ಒಂದು ಪಾಸಿಬಿಲಿಟೀಸ್ ನೋಡೋಣ. ಸೊ 1 × 12, 12 ಅಂದರೆ 12 ಆ ಥರ ಬರಿಬೋದು, ಅಥವಾ 2 × 6 ಅಂತ ಬರಿಬೋದಾ, 6 12, ಅಥವಾ 3 × 4 ಅಂತ ಬರಿಬೋದಾ. ಓಕೆ, ಆಮೇಲೆ 5, 4 × 3, ಅಥವಾ ಈ ಎರಡು ಒಂದೇ ಮೀನಿಂಗ್ ಬರುತ್ತೆ. ಸೊ ಅಂದರೆ ಈ 3 ಟೈಮ್ಸು ನಾವು ಈ 3 ಟೈಪ್ಸಲ್ಲಿ ಇದನ್ನು ನಂಬರ್ 12ನ ಸ್ಪ್ಲಿಟ್ ಮಾಡ್ಬೋದು. ಈ ಸ್ಪ್ಲಿಟ್ ಮಾಡಿರೋದ್ರಲ್ಲಿ ಒಂದು ಅಬ್ಸರ್ವ್ ಮಾಡಿ. ಸೊ ಡಿಫರೆನ್ಸ್ ನೋಡಿ, 1 ಮತ್ತು 12 ಮಧ್ಯೆ ಡಿಫರೆನ್ಸು 11 ಇದೆ, ಇದ್ರ ಡಿಫರೆನ್ಸು 4 ಇದೆ, ಇದ್ರ ಡಿಫರೆನ್ಸ್ 1 ಇದೆ. ಸೊ ಅಂದರೆ ನೀವು ಹೇಗೆ ಚೂಸ್ ಮಾಡಬೇಕು ಅಂದರೆ, ಈಗ ಒಂದು ನಂಬರ್ ಕೊಟ್ಟರೆ ಅದರದ್ದು ಮಲ್ಟಿಪಲ್ಸ್ನ ಚೂಸ್ ಮಾಡಿದ್ರೆ, ಆ ಮಲ್ಟಿಪಲ್ ಆದರೆ ಈಗ 3 and 4 ಆರ್ ದ ಮಲ್ಟಿಪಲ್ಸ್ ಆಫ್ 12. ಸೊ ಇದ್ರ ಡಿಫರೆನ್ಸ್ ಏನಿದೆ 1 ಬರಬೇಕು. ಸೊ ಈ ಥರ ನಂಬರ್ನ ಚೂಸ್ ಮಾಡಬೇಕಾಗತ್ತೆ ನಾವು. ಈಗ ಈ ಕ್ವಶನಲ್ಲಿ ಇಲ್ಲಿ ನೋಡಿ, ಈಗ 110 ಕೊಟ್ಟಿದ್ದಾರಲ್ಲ, ಈ 110ನ ಹೇಗೆ ಸ್ಪ್ಲಿಟ್ ಮಾಡ್ಬೋದು ನೋಡಿ, ಆ ಥರ. ಅಂದರೆ ಡಿಫರೆನ್ಸು 1 ಬರಬೇಕು. ಸೊ ಇದು ನಾವೇನು 11 × 10 ಅಂತ ತಗೋಬೋದಾ, 11 × 110 ಅಲ್ವಾ. ಸೊ ಅದೇ ರೀತಿ ಏನು ಮಾಡಿ, ಈಗ 110 ಕೊಟ್ಟಿದ್ದಾರಲ್ಲ, ಇದನ್ನು ನಾವು ಏನಂತ ಬರಿಬೋದು, ಇಲ್ಲಿ 10 ಮತ್ತು 11 ಅಂದರೆ 11 × 110 ಈ ಲಾಜಿಕಲ್ಲಿ ತಗೋಬೋದು. ಸೊ ಈ ಥರ ಇಲ್ಲಿ ಅಬ್ಸರ್ವ್ ಮಾಡಿ. ಇನ್ನೊಂದು ಕ್ಯಾಚ್ ಪಾಯಿಂಟ್ ಏನಂದರೆ, ಪ್ಲಸ್ ಇದೆ ಇಲ್ಲಿ. ಸೊ ಪ್ಲಸ್ ಇದ್ದಾಗ ಒಂದು ವ್ಯಾಲ್ಯೂ ಬರುತ್ತೆ, ಮೈನಸ್ ಇದ್ದಾಗ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಇರೋದ್ರಿಂದ ಈ ಸ್ಪ್ಲಿಟ್ ಮಾಡಿದಾಗ ಬರೋಂಥ ಬಿಗ್ ನಂಬರ್ ಯಾವುದಿದೆ ನೋಡಿ, ದೊಡ್ಡ ನಂಬರ್ ಯಾವುದಿದೆ, ಈ 11, ಇದು ಬಿಗ್ ನಂಬರು. ಸೊ ಏನಿದು ಬಿಗ್ ನಂಬರು. ಸೊ ಈ ಬಿಗ್ ನಂಬರೇ ನಿಮ್ಮ ಆನ್ಸರ್ ಆಗಿರ್ತದೆ ಯಾವಾಗ ಪ್ಲಸ್ ಇದ್ದಾಗ. ಸೊ ಈ ಕ್ವಶನ್ಗೆ ಬನ್ನಿ. ಇಲ್ಲಿ ಕ್ವಶನಲ್ಲಿ ಏನಿದೆ ನೋಡಿ, 11 ಇದೆಯಾ ಆಪ್ಷನ್ನು, ಈ ಆನ್ಸರ್ ಕರೆಕ್ಟ್ ಆಗುತ್ತೆ. ಸಪೋಸ್ ಈ ಕ್ವಶನಲ್ಲಿ ಏನು ಮಾಡ್ತಾನೆ ನೋಡಿ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ 12 ಅವಾಗಲೇ ಹೇಳಿದೆ, ಈ 12ನ ಹೆಂಗೆ ಸ್ಪ್ಲಿಟ್ ಮಾಡ್ತಾರೆ, 3 4 12. ಸೊ ಅಂದರೆ ಆನ್ಸರ್ ಏನಾಗುತ್ತೆ, ಬಿಗ್ ನಂಬರ್ ಅಲ್ವಾ, 4 ಆಗುತ್ತೆ. ಸೊ ಅದೇ ರೀತಿ ಮೈನಸ್ ಬಂದಿದೆ. ಈಗ ಇಲ್ಲಿ ಏನು ಮಾಡ್ಬೋದು, ಈ ಮೈನಸ್ ಇದೆ, ಇಲ್ಲಿ ಕೇರ್ಫುಲ್, ಏನು ಮೈನಸ್ ಕೊಟ್ಟಿರೋದ್ರಿಂದ ಇದು ನೆಗೆಟಿವ್ ಸಿಂಬಲ್. ಸೊ ನೆಗೆಟಿವ್ ಇದ್ದಾಗ ನಮ್ಮ ಅಪ್ರೋಚ್ ಬೇರೆ ಆಗುತ್ತೆ. ಸೊ ನೆಗೆಟಿವ್ ಸಿಂಬಲ್ಗೆ ಏನು ಮಾಡ್ಬೋದು, ಸೊ ಇದ್ರ ಸೇಮ್ ಏನು ಹೇಳಿದ್ರೆ 3 ಮತ್ತು 4, 4 3 12 ಅಂತ ಡಿವೈಡ್ ಮಾಡ್ತೀರಾ. ಆದರೆ ಮೈನಸ್ ಇದ್ದಾಗ ಯಾವಾಗಲೂ ಸ್ಮಾಲರ್ ನಂಬರ್ ಕನ್ಸಿಡರ್ ಮಾಡ್ಬೇಕು, ಇದು ಆನ್ಸರ್ ಆಗುತ್ತೆ ಅವಾಗ. ಸೊ ಇದು ಸ್ಮಾಲರ್ ನಂಬರು. ಸೊ ಇದಕ್ಕೆ ಯಾವಾಗಲೂ ನೋಡ್ಕೊಳ್ಳಿ, ಪ್ಲಸ್ ಯಾವಾಗಿದ್ದ, ಪ್ಲಸ್ ಇದ್ದಾಗ ಬಿಗ್ಗರ್ ನಂಬರು, ಇದು ಬಿಗ್ಗರ್ ನಂಬರು, ಬಿಗ್ಗರ್ ಮಲ್ಟಿಪಲ್ನ ಚೂಸ್ ಮಾಡಬೇಕು. ಅದೇ ನೆಗೆಟಿವ್ ಇದ್ದಾಗ ಸ್ಮಾಲರ್ ನಂಬರ್ನ ಚೂಸ್ ಮಾಡಬೇಕು. ಸೊ ಈ ಥರ ಸಾಲ್ವ್ ಮಾಡ್ತಾ ಹೋಗಿ. ಈಗ ಒಂದು ಅಬ್ಸರ್ವ್ ಮಾಡಿ, ಈಗ ಬಿಫೋರ್ ಕ್ವಶನ್ಸ್, ಈಗ ನೆಕ್ಸ್ಟ್ ಟೈಪ್ ನಂಬರ್ 4 ನೋಡೋಣ. ಇಲ್ಲಿ ಮುಂಚೆ ನೀವು ಅಬ್ಸರ್ವ್ ಮಾಡಿದ್ರಲ್ಲೆಲ್ಲ ಮಲ್ಟಿಪಲ್ ಸಿಕ್ತಿತ್ತು ಅಲ್ಲ, ಅಂದರೆ 12, 3 4 12 ಆ ಥರ. ಇಲ್ಲಿ ಅಬ್ಸರ್ವ್ ಮಾಡಿ, ಬರೀ 5 ಅಂತ ಇದೆ. ಈ 5ನ ಹೆಂಗಪ್ಪ ಮಾಡ್ತೀರಾ, 5 ಇಸ್ ಎ ಪ್ರೈಮ್ ನಂಬರು. ಸೊ 5ನ ಹೇಗೆ ಸ್ಪ್ಲಿಟ್ ಮಾಡ್ಬೋದು ನೋಡಿ, 5ನ ಸ್ಪ್ಲಿಟ್ ಮಾಡೋ ಪಾಸಿಬಿಲಿಟೀಸ್ ಏನೇನಿದೆ, 5 ಇದೆಯಲ್ವಾ, ಈ 5ನ ಏನು ಮಾಡೋದು, 1 ಇಲ್ಲ ಅಂತ ಮಾಡ್ಬೋದು. ಆಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ, ಇನ್ಯಾವುದೇ ಆಪ್ಷನ್ ಇಲ್ಲ ಇದಕ್ಕೆ. ಸೊ ಇದಕ್ಕೆ ಇನ್ನೇನು ಮಾಡೋಕ್ಕೆ, ಯಾವ ಥರನೂ ಅದನ್ನು ಮಲ್ಟಿಪಲ್ನ ಫೈಂಡ್ ಮಾಡೋಕ್ಕಾಗಲ್ಲ. ಏನಿವೆ 5 ಇಸ್ ಎ ಪ್ರೈಮ್ ಸಂಖ್ಯೆ ಅಥವಾ ಬೆಸ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಈ 5ನ ಬರೆಯೋದು ಒಂದೇ ಪಾಸಿಬಿಲಿಟಿ, 1 × 5 ಅಂತ ಬರಿಬೋದು ಅಷ್ಟೇ. ಈ ಥರ ಕ್ವಶನ್ಸ್ಗಳು ಕೊಟ್ಟಾಗ ನಾವು ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡೋದು. ಮುಂಚೆ 10th ನಮಗೆ ಶ್ರೀಧರಾಚಾರ್ಯ ಫಾರ್ಮುಲಾ ಅಂತಿತ್ತು ಗೊತ್ತಾ. ಏನು -b ಪ್ಲಸ್ ಆರ್ ಮೈನಸ್ -b ಪ್ಲಸ್ ಆರ್ ಮೈನಸ್ √b² - 4ac /2a ಅಂತ ಇತ್ತು. ಈ ಥರ ಶ್ರೀಧರಾಚಾರ್ಯ ಫಾರ್ಮುಲಾ ಮಾಡ್ತಿದ್ವಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡುವಾಗ. ಸೊ ಇದನ್ನು ಇಷ್ಟು ದೊಡ್ಡ ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಇದೊಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಏನಂದರೆ 4a + 1 + 1. ಇಲ್ಲಿ ಅಬ್ಸರ್ವ್ ಮಾಡಿ, ಈ 4a + 1 ಮಾತ್ರ ರೂಟ್ ಒಳಗಡೆ ಇರಬೇಕು, ಈ ಮಿಕ್ಕಿದ +1 ಆಚೆ ಇರಬೇಕು, /2. ಸೊ ಇದೊಂದು ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ರೆ ಈ ಥರ ಫ್ಯಾಕ್ಟರ್ಸ್ ಬರದೇ ಇರೋವಂಥ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಸೊ ಈಗ ಇಲ್ಲಿ ಹೇಗೆ ಈ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡೋದು ಅಂತ ನೋಡಿ, ಹೇಳ್ತೀನಿ ನಾನು ನಿಮಗೆ. ಏನಿದೆ ಫಾರ್ಮುಲಾ, 4a + 1 + 1 / 2 ಅಂತ ಇದೆಯಲ್ವಾ. ಸೊ ಈಗ ಬನ್ನಿ, ಇಲ್ಲೇನಿದೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೂ ಅಷ್ಟೇ. ಕ್ಯಾಚ್ ಏನಂದ್ರೆ ನಿಮಗೆ, ಇಲ್ಲೂ ಅಡಿಷನ್ ಇದೆಯಲ್ಲ, ಇಲ್ಲೂ ಅಡಿಷನ್ ಇದೆ. ಸೊ ಇದನ್ನು 5 ಇದೆ ಅಲ್ವಾ. ಸೊ ಈಗ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಇಲ್ಲಿ ಏನಂದರೆ, ಈ ಎ ಇದೆಯಲ್ಲ, ವ್ಯಾಲ್ಯೂ ಆಫ್ ಎ,
ಈ ಎ ಜಾಗಕ್ಕೆ ಈ ಕೊಟ್ಟಿರೋ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 4 ಇಂಟು 5 ಆಗುತ್ತೆ, ಕರೆಕ್ಟಾ? +1 ರೂಟ್ ಹಾಕೋಬೇಕು ಇದಕ್ಕೆ ಇಲ್ಲಿವರೆಗೂ, ಡಿವೈಡೆಡ್ ಬೈ 2 ಅಲ್ವಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, 4 5 20 + 1 21 ಅಂದರೆ √21 + 1 ಹೋಲ್ ಡಿವೈಡೆಡ್ ಬೈ 2 ಆನ್ಸರ್ ಬರುತ್ತೆ. ಇದು ನಿಮ್ಮ ಆನ್ಸರ್ ಆಗುತ್ತೆ. ಸಪೋಸ್ ಈಗ ಇಲ್ಲೇನಿದೆ ಈ ಟೈಪ್ 2 ನೋಡಿ, ಇಲ್ಲಿ ನೋಡಿ ಕ್ವಶನ್ ನಂಬರ್ 5 ಅಂದರೆ 5th ಎಕ್ಸಾಂಪಲ್ಲಿ ನೆಗೆಟಿವ್ ಸೈನ್ ಇದೆ. ಈ ಥರ ನೆಗೆಟಿವ್ ಸೈನ್ ಇದ್ದಾಗ ಏನು ಮಾಡಬೇಕು, ನಿಮ್ಮ ಫಾರ್ಮುಲಾದಲ್ಲಿ ಇಲ್ಲಿ ಮೈನಸ್ ಹಾಕೋಬೇಕಾಗತ್ತೆ. ಅಂದರೆ ಏನು, ಫಾರ್ಮುಲಾ ಇಲ್ಲಿ ಬಿ 4a + 1 - 1 ಅಂತ ತಗೋಬೇಕಿಲ್ಲಿ, ಡಿವೈಡೆಡ್ ಬೈ 2 ಅದಾಗೇ ಇರುತ್ತೆ. ಸೊ ಈಗ ಈ ಕ್ವಶನ್ಗೆ ಅಪ್ಲೈ ಮಾಡಿ ಏನಾಗುತ್ತೆ, ಇಲ್ಲಿ ಅಪ್ಲೈ ಮಾಡಿದ್ರೆ ಸೇಮ್ ಇಲ್ಲಿ ಏನಾಗುತ್ತೆ, 4 5 20 ಅಲ್ಲ, ಓಕೆ ಇಲ್ಲಿ ಏನಾಗುತ್ತೆ 4 5 20 + 1 - 1/2. ಸೊ ಆನ್ಸರ್ ಏನಾಗುತ್ತೆ ನಿಮಗೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಬರುತ್ತೆ ಅಷ್ಟೇ ವೇರಿಯೇಷನು. ಕ್ವಶನ್ ನಂಬರ್ 2 ಹೋಗೋಣ. ಕ್ವಶನ್ ನಂಬರ್ 2ನ ಅಬ್ಸರ್ವ್ ಮಾಡಿದ್ರೆ ನನಗೇನು ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅಂತ ಅನಿಸ್ತಿದೆ. ಇದು ³ ಎಲ್ಲ ಇದು 3√5 ಅಂತ ಅನಿಸುತ್ತೆ. ಆ ಥರ ಈ ³ ಸಾಲ್ವ್ ಮಾಡ್ತಾ ಹೋದ್ರು ಆನ್ಸರ್ ಸಿಗ್ತಿಲ್ಲ ಇಲ್ಲಿ. ಸೊ ಲೆಟ್ಸ್ ಅಸ್ಯೂಮ್ ಇದು ಈ ಕ್ವಶನ್ನ ಬೇರೆ ಥರ ಇದೆ ಅಂತ ಅಂದ್ಕೊಳ್ಳೋಣ. ಲೈಕ್ ³ ಇರೋದು 3√5, ಇಲ್ಲಿ 6√5 ಅಂತ ಇದೆ, ನಾಟ್ 6√5 ಇದೆ ಅಂತ ಅಂದ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಈ ಕ್ವಶನ್ ಈ ಥರ ಚೇಂಜ್ ಮಾಡ್ಕೊಂಡ್ರೆ ಇದನ್ನ ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ. ಸೊ ಫಸ್ಟು ಗಿವನ್ ಈಕ್ವೇಷನ್ ಏನಿದೆ, 3√5 + √125 = 17.88 ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಹೇಗೆ ಮಾಡ್ಬೋದು ನೋಡಿ. ಈಗ ಫಸ್ಟು ಗಿವನ್ ಈಕ್ವೇಷನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 3√5 ಈ √125ನ 25 × 5 ಟೈಮ್ಸ್ ಅಂತ ತೊಗೋಬೋದು. ನಾನೇನು 25 ಟೈಮ್ಸ್ ಆಫ್ ತೊಗೋತಿದ್ದೀನಿ ಅಂದರೆ √25 ವ್ಯಾಲ್ಯೂ 5 ಆಗುತ್ತಲ್ವ, ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. = 17.88 ಅಂತ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 3√5, ಸೊ ಈ √25ನ 5 ಆಗುತ್ತೆ. ಸೊ ಇಲ್ಲಿ ರಿಮೈನಿಂಗ್ √5 ಹಂಗೆ ಇರುತ್ತೆ. ಸೊ = 17.88. ಸೊ ಅಂದರೆ ಈಗ 3√5 + 5√5 ಬೇಸಿಕಲಿ ಆ್ಯಡ್ ಮಾಡಿದ್ರೆ 8√5 ಆಗುತ್ತೆ. ಸೊ 8√5 ವ್ಯಾಲ್ಯೂ ನಮ್ಮ ಹತ್ರ 17.88 ಅಂತ ಕೊಟ್ಟಿದ್ದಾನೆ ಅವನು. ಸೊ ಓಕೆ, ಈಗ ಗಿವನ್ ಈಕ್ವೇಷನ್ ಇದನ್ನು ಕನ್ಸಿಡರ್ ಮಾಡ್ತಾ ಹೋಗೋಣ. ಇಲ್ಲೇನಿದೆ √80 + 6√5 ಅಂತ ಕನ್ಸಿಡರ್ ಮಾಡಿದ್ರೆ, √80ನ 16 5s ತೊಗೋಬೋದು. ಸೊ ಕರೆಕ್ಟಾಗಿ 16 5s 80 ಆಗುತ್ತೆ, ಪ್ಲಸ್ 6√5 ಇದೆ. ಸೊ ಇಲ್ಲಿ ನೋಡಿ 16 × 5ನ 4√5 ಅಂತ ತೊಗೋಬೋದು. ಯಾಕೆಂದರೆ √16 ಅಂದರೆ 4 ಆಗುತ್ತೆ. ಸೊ ಆ ಲಾಜಿಕಲಿ √16 × 5 ಬಂದ್ಬಿಟ್ಟು 4√5 ಆಗುತ್ತೆ, ಪ್ಲಸ್ 6√5 ಆಗುತ್ತೆ. ಸೊ ಬೇಸಿಕಲಿ ಎರಡನ್ನು ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ, 10√5 ಬರುತ್ತೆ. ಸೊ ನಾವೇನು ಮಾಡಬೇಕು, ಫೈನಲಿ ನಾವು 10√5 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಈಗ ನಾವು. ಸೊ ಇಲ್ಲಿ ನೋಡಿ ಈ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ 8√5 ವ್ಯಾಲ್ಯೂ 17.88 ಇದೆ. ಸೊ 10√5 ವ್ಯಾಲ್ಯೂ ಏನಾಗುತ್ತೆ ಅನ್ನೋದು ನೋಡೋಣ. ಸೊ ನೋಡಿ ಈಗ ಇಫ್ 8√5 ವ್ಯಾಲ್ಯೂ 17.88 ಇದೆ, ನಂಗೆ ಬೇಕಿರೋದು 10√5 ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಬೇಕು. ಸೊ ಅಬ್ಸರ್ವ್ ಮಾಡಿ, ಈಗ 10√5ನ 8√5 ಕನ್ವರ್ಟ್ ಮಾಡಬೇಕು ಅಂದರೆ, ಸೊ 10√5ನ ನಾನು 10√5 ಅಂತ ಬರೆದು ಇಂಟು 8√5 ಡಿವೈಡ್ ಬೈ 8√5 ಅಂತ ಬರ್ಕೋಬೋದಾ? ಏಕೆಂದರೆ 8√5ನ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ನಿಮಗೆ 10√5ನೇ ಬರುತ್ತೆ ವಾಪಸ್ಸು. ಈ ಥರ ನಾವು ಮಾಡ್ತಿರೋದು ರ್ಯಾಷನಲೈಸ್ ದ ಡಿನಾಮಿನೇಟ್ರನ್ನ ರ್ಯಾಷನಲೈಸ್ ಮಾಡೋದಕ್ಕೋಸ್ಕರ ಹಿಂಗೆ ಮಾಡ್ತಿದ್ದೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಇಲ್ಲೇನಿದೆ 10√5 ಅಂತ ಕೊಟ್ಟಿದ್ದಾನಲ್ವಾ, ಇಂಟು 8√5 ಡಿವೈಡೆಡ್ ಬೈ 8√5 ಇದೆಯಲ್ವಾ. ಸೊ ನಮಗೀಗ 8√5 ವ್ಯಾಲ್ಯೂ ಗೊತ್ತಿದೆ, ಈ 8√5 ವ್ಯಾಲ್ಯೂ ಗೊತ್ತಿದೆ. ಸೊ ನಾವು 10√5ನ ಹಂಗೆ ಬರ್ಕೊಂಡೆ, ಇಲ್ಲಿ 8√5 ವ್ಯಾಲ್ಯೂ ಏನಿದೆ ಇಲ್ಲಿ ಆಲ್ರೆಡಿ ಗೊತ್ತಿದೆ ನಮಗೆ. 8√5 ವ್ಯಾಲ್ಯೂ ಎಷ್ಟು, 17.88. ಇದನ್ನು 17.88 ಅಂತ ಕನ್ಸಿಡರ್ ಮಾಡಿ ಈ 8.5ನ ಇಲ್ಲಿಗೆ ತಗೋಬೋದಲ್ವಾ. ಸೊ ಡಿವೈಡ್ ಮಾಡೋದ್ರಿಂದ ಇಲ್ಲಿಗೂ ಕನ್ಸಿಡರ್ ಮಾಡೋದು. ಸೊ ಈಗ √5 ಕ್ಯಾನ್ಸಲ್ ಮಾಡಿ 10/8 ಇರುತ್ತೆ, 2 5s 2 4s ಕನ್ಸಿಡರ್ ಮಾಡ್ಬೋದು. ಸೊ ವಿಚ್ ಈಸ್ ಈಕ್ವಲ್ ಟು ಇಲ್ಲೇನಿದೆ 5/4 ಇಂಟು 17.88 ಇದೆ. ಇದನ್ನು ಫರ್ದರ್ ಡಿವೈಡ್ ಮಾಡಿದ್ರೆ 4 1s 4 1.25 ಆಗುತ್ತೆ. ಸೊ 1.25 ಟೈಮ್ಸ್ ಆಫ್ 17.88ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 22.35 ಸಿಗುತ್ತೆ. ಆ ಲಾಜಿಕಲಿ ಆನ್ಸರ್ ಬಂದ್ಬಿಟ್ಟು 22.35 ಆಗುತ್ತೆ. ಸೊ ನನಗೆ ಗೊತ್ತಿರೋಂಗೆ ಇದಕ್ಕೆ ನಿಮಗೆ ಗ್ರೇಸ್ ಸಿಗುತ್ತೆ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 88. ಮೋಸ್ಟ್ಲಿ ಈ ಕ್ವಶನ್ಗೂ ಗ್ರೇಸ್ ಸಿಗುತ್ತೆ ಅಂತ ಅನಿಸ್ತಿದೆ. ನೋಡೋಣ. ಇಲ್ಲಿ ಆಕಾಶ್ ಸ್ಪೀಕ್ಸ್ ಟ್ರತ್ 45% ಆ್ಯಂಡ್ ರವಿ ಸ್ಪೀಕ್ಸ್ ಟ್ರತ್ 55% ಆಫ್ ದ ಕೇಸ್. ಇನ್ ವಾಟ್ ಪರ್ಸೆಂಟೇಜ್ ಆಫ್ ದ ಕೇಸಸ್ ಆರ್ ದೇ ಲೈಕ್ಲಿ ಟು ಕಾಂಟ್ರಾಡಿಕ್ಟ್, ಅಂದರೆ ವಿರೋಧ. ಈಗ ಒಬ್ಬ ಎಸ್ ಅಂದರೆ ಒಬ್ಬ ನೋ ಅಂತ ಹೇಳೋದಕ್ಕೆ ಕಾಂಟ್ರಾಡಿಕ್ಟ್ ಅಂತ ಅಂತಾರೆ. ಸೊ ಇಲ್ಲಿ ಕ್ವಶನ್ ನೋಡ್ತಾ ಹೋಗೋಣ. ಆಕಾಶು ಸ್ಪೀಕ್ಸ್ ಟ್ರತ್ 45%, ಇಲ್ಲಿ ಪ್ರೊಬಾಬಿಲಿಟಿ ಕ್ವಶನ್ ಆಗಿರುತ್ತೆ. ಸೊ ವಾಟ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ಆಕಾಶ್ ಸ್ಪೀಕಿಂಗ್ ದ ಟ್ರತ್? ಆಕಾಶು ಸತ್ಯ ಹೇಳೋ ಪ್ರೊಬಾಬಿಲಿಟಿ 45% ಇದ್ದರೆ, ಇನ್ನು ಸುಳ್ಳು ಹೇಳೋದು ಏನಾಗುತ್ತೆ, ಎ ಬಾರ್ ಅಂತ ತೊಗೊಂಡ್ರೆ ನಾನು ಸುಳ್ಳು ಹೇಳೋದಿನ್ನು 55% ಆಗುತ್ತಲ್ವಾ. ಓಕೆ, ನೆಕ್ಸ್ಟು ಆಕಾಶದಾಯಿತು. ನೆಕ್ಸ್ಟು ರವಿ ಸತ್ಯ ಹೇಳೋದು 55% ಆದರೆ
ಸುಳ್ಳು ಹೇಳೋ ಲಾಜಿಗೆ 55%, ಸತ್ಯ ಟ್ರತ್ ಹೇಳ್ತಾನೆ ಅಂದರೆ ಲೈ ಮಾಡೋ ಚಾನ್ಸಸ್ಸು 45% ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ಇಲ್ಲಿ ಕ್ವಶನ್ ಏನು ಕೇಳಿದ್ದೀನಿ, ವಾಟ್ ಪರ್ಸೆಂಟೇಜ್ ಆಫ್ ದ ಕೇಸಸ್ ಆರ್ ಲೈಕ್ಲಿ ಟು ಕಾಂಟ್ರಡಿಕ್ಟ್ ಈಚ್ ಅದರ್. ಕಾಂಟ್ರಡಿಕ್ಟ್ ಅಂದರೆ ಏನು, ಕೇಸ್ 1 ಇಲ್ಲಿ 2 ಪಾಸಿಬಿಲಿಟೀಸ್ ಬರ್ತದೆ. ಸೊ ಕೇಸ್ 1ನಲ್ಲಿ ಏನಾಗುತ್ತೆ, ಕೇಸ್ 1ನಲ್ಲಿ ಫಸ್ಟ್ ಕೇಸಲ್ಲಿ ಏನು ಹೇಳ್ಬೋದು, ರವಿ ಸತ್ಯ ಹೇಳ್ಬೋದು. ರವಿ ಸತ್ಯ ಹೇಳಿದ್ರೆ ಆಕಾಶು ಸತ್ಯ ಹೇಳಿದ್ರೆ ರವಿ ಸುಳ್ಳು ಹೇಳ್ಬೋದು. ಸೊ A×R ಆಗುತ್ತೆ. ಸೊ ಇನ್ನು ಕೇಸ್ 2ಅಲ್ಲಿ ಏನಾಗ್ಬೋದು, ರವಿ ಸತ್ಯ ಹೇಳ್ಬೋದು ಅಥವಾ ಆಕಾಶ್ ಸುಳ್ಳು ಹೇಳ್ಬೋದು. ಸೊ ಇದು 2 ಕೇಸ್ ಇದೆ, ಇದು ಎರಡೇ ಕೇಸ್. ಯಾಕಂದರೆ ಕಾಂಟ್ರಡಿಕ್ಟ್ ಅಂತ ಕೇಳಿರೋದ್ರಿಂದ ಸೀದಾ ರವಿ ಸತ್ಯ ಹೇಳಿದ್ರೆ ಇಲ್ಲ ಆಕಾಶ್ ಸುಳ್ಳು ಹೇಳ್ಬೇಕಾಗತ್ತೆ, ಆಕಾಶ್ ಸತ್ಯ ಹೇಳಿದ್ರೆ ರವಿ ಸುಳ್ಳು ಹೇಳ್ಬೇಕಾಗತ್ತೆ. ಸೊ ಈಗ 2 ಕೇಸ್ ಇದೆ. ಈ ಕೇಸ್ನ ಅಬ್ಸರ್ವ್ ಮಾಡ್ತಾ ಹೋದರೆ, ಸೊ ಕೇಸ್ 1ನಲ್ಲಿ ನೋಡಿ, ಅಂದರೆ ಆಕಾಶ ಸತ್ಯ ಹೇಳೋದು ಪಾಸಿಬಿಲಿಟೀಸ್ ಎಷ್ಟಿದೆ, 45% ಇದೆ. ಕರೆಕ್ಟಾಗಿ 45%ನ ಕನ್ವರ್ಟ್ ಮಾಡಿದ್ರೆ ನಿಮ್ಗೇನಾಗುತ್ತೆ, 0.45 ಆಗುತ್ತೆ. ಸೊ ಇಂಟು ರವಿ ಸುಳ್ಳು ಹೇಳೋ ಪಾಸಿಬಿಲಿಟೀಸು 45 ಅಲ್ವಾ, ಸೊ 0.45 ಇದೊಂದು ಕೇಸ್ ಆಗುತ್ತೆ. ನೆಕ್ಸ್ಟು ಕೇಸ್ 2ದು ರವಿ ಸತ್ಯ ಹೇಳೋ ಪಾಸಿಬಿಲಿಟೀಸು 0.55 ಆಗುತ್ತೆ. ಇಂಟು ಆಕಾಶ್ ಸುಳ್ಳು ಹೇಳೋ ಪಾಸಿಬಿಲಿಟೀಸು 0.55 ಆಗುತ್ತೆ. ಸೊ ಇವೆರಡೂ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಈ 0.45 ಆ್ಯಂಡ್ 0.45ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0.2025 ಸಿಗುತ್ತೆ. ಇನ್ನು ಸೆಕೆಂಡ್ ಕೇಸಲ್ಲಿ 0.3025 ಸಿಗುತ್ತೆ. ಇಲ್ಲಿ ಕೇಳಿದ್ರೆ ಎರಡರದ್ದು ಪಾಸಿಬಿಲಿಟಿ ಕೇಳೋದಿರೋದ್ರಿಂದ ಸೊ ಇದೇನು ಮಾಡಿ ಅಡಿಷನ್ ಮಾಡ್ತಾ ಹೋಗೋಣ, 2 ಆ್ಯಡ್ ಮಾಡಬೇಕಾಗತ್ತೆ. 2 ಆ್ಯಡ್ ಮಾಡಿದ್ರೆ 0.505 ಬರಬೇಕಿದು ಆನ್ಸರು. ಸೊ ಇಲ್ಲಿ ಯಾವುದೇ ಆಪ್ಷನ್ನು ಈ 2%, 4%, 5% ಯಾವುದೂ ಇಲ್ಲಿ ಕೊಟ್ಟಿರೋ ಆಪ್ಷನ್ ಇರೋದ್ರಿಂದ ಸೊ ಇದಕ್ಕೂ ಗ್ರೇಸ್ ಸಿಗುತ್ತೆ ಅಂತ ಅನಿಸ್ತಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ಕ್ವಶನ್ ನಂಬರ್ 89. ಸೊ ಈ ಕ್ವಶನ್ನು ಗ್ರೇಸ್ ಅನಿಸ್ತಿದೆ ನನಗೆ. ನೋಡೋಣ ಇಲ್ಲೇನಿದೆ ಕ್ವಶನ್ ನೋಡಿ. ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಈಸ್ 924 ಅಂತ ಹೇಳಿದೆ. ಅಂದರೆ ಪ್ರಾಡಕ್ಟ್ ಆಫ್ 2 ನಂಬರ್, ಯಾವುದೋ 2 ನಂಬರ್ ಇದೆ, ಆ 2 ನಂಬರ್ನ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್, ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 924 ಸಿಗುತ್ತಂತೆ. ಓಕೆ, ಅವೆರಡು ನಂಬರ್ ಯಾವುದು ಅಂತ ಗೊತ್ತಿಲ್ಲ. ಅವೆರಡು ನಂಬರ್ ನಾವು ಎಕ್ಸ್ ಆ್ಯಂಡ್ ವೈ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಎಕ್ಸ್ ಇಂಟು ವೈ ಏನಾಗುತ್ತೆ, 924 ಆಗುತ್ತೆ. 1 ಕೇಸು. ಆ್ಯಂಡ್ ದೇರ್ ಡಿಫ್ರೆನ್ಸ್ ಇಸ್ 20. ಡಿಫ್ರೆನ್ಸ್ ಅಂದರೆ ಅವುಗಳ ವ್ಯತ್ಯಾಸ, ಡಿಫ್ರೆನ್ಸ್ ಮೈನಸ್ ಮಾಡ್ತೀರಾ. ಸೊ ನಾನು ಲೆಟ್ ಕನ್ಸಿಡರಿಂಗ್ ಎಕ್ಸ್ ಎಸ್ ಎ ಬಿಗ್ ನಂಬರ್, ಎಕ್ಸ್ ದೊಡ್ಡ ನಂಬರ್ ಅಂದ್ಕೊಂಡು x ಮೈನಸ್ ವೈ ಈಸ್ ಈಕ್ವಲ್ ಟು 20 ಅಂತ ಅನ್ಕೋತೀನಿ. ಸಪೋಸ್ ವೈ ಬಿಗ್ಗರ್ ಆಗಿದ್ದಾಗ y ಮೈನಸ್ ಎಕ್ಸ್ ಇಸ್ 20 ಬರ್ಬೋದು, ಆ ಚಾನ್ಸಸ್ಸು ಇದೆ. ಸೊ ನಾವೇನು ಮಾಡ್ತೀನಿ, ಫಸ್ಟ್ ಎಕ್ಸನ್ನು ಬಿಗ್ ಅಂತ ಕನ್ಸಿಡರ್ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗೋಣ. ಎಕ್ಸ್ ಮೈನಸ್ ವೈ ಡಿಫ್ರೆನ್ಸ್ 20 ಕೊಟ್ಟಿದೆ. ಸೊ ಈ ಕ್ವಶನ್ ಕೇಳಿದರೆ ದೆನ್ ಫೈಂಡ್ ದ ಸಮ್ ಆಫ್ ದೇರ್ ರೆಸಿಪ್ರೋಕಲ್. ಈಗ ಒನ್ ಆಫ್ ದ ನಂಬರ್ ಈಸ್ ಎಕ್ಸ್ ಆ್ಯಂಡ್ ಸೆಕೆಂಡ್ ನಂಬರ್ ಈಸ್ ವೈ ಅಂತ ಆದರೆ ಅದ್ರದ್ದು ರೆಸಿಪ್ರೋಕಲ್ ಅಂದ್ರೆ ಏನು, ಉಲ್ಟಾ. ಈಗ ಎಕ್ಸ್ ಇರೋದು ಅದ್ರ ರೆಸಿಪ್ರೋಕಲ್ 1/x ಆಗುತ್ತೆ. ಸೊ ವೈ ಇರೋದ್ರ ರೆಸಿಪ್ರೋಕಲ್ 1/y ಆಗುತ್ತೆ. ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾನೆ, ಫೈಂಡ್ ದ ಸಮ್ ಆಫ್ ದೇರ್ ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದರೆ ಬರೀ ಎಕ್ಸ್ ಅಲ್ಲ, 1/x ಮತ್ತು 1/y ಇವೆರಡ್ರದ್ದು ಸಮ್ ಅಡಿಷನ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಈಗ ಏನು ಮಾಡ್ಬೋದು, ಇದನ್ನು ಬೇಕಾದ್ರೆ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅಂದರೆ LCM ತೊಗೊಂಡ್ರೆ ಸೊ ಎಕ್ಸ್ ಆ್ಯಂಡ್ ವೈಯಲ್ಲಿ LCM ಏನಿರುತ್ತೆ, XYಗೆ ಎಕ್ಸ್ ಇಂಟು ವೈ LCM ಆಗುತ್ತೆ. ಸೊ ಇದು LCM ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ XY ಆಗುತ್ತೆ. ಸೊ ಇಲ್ಲಿ XY ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ XY ಮಲ್ಟಿಪ್ಲೈ ಮಾಡಿ ಈ x ಕ್ಯಾನ್ಸಲ್ ಆಗುತ್ತೆ, y ಬರುತ್ತೆ. ಇಲ್ಲಿ y ಕ್ಯಾನ್ಸಲ್ x ಬರುತ್ತೆ. ಸೊ y ಪ್ಲಸ್ ಎಕ್ಸ್ ಬರುತ್ತೆ ಅಥವಾ x ಪ್ಲಸ್ ವೈ. ಸೊ ಅದನ್ನು ಫೈನಲಿ ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈದು ವ್ಯಾಲ್ಯೂ ಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಇಂಟು ವೈದು ವ್ಯಾಲ್ಯೂ ಆಲ್ರೆಡಿ ಇದೆ ಆ್ಯಂಡ್ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಇಲ್ಲ. ಇಲ್ಲಿರೋ ನಮಗೆ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ಇದೆ, ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಇಲ್ಲ. ಸೊ ಈಗ ನಾವು ಯೂಸಿಂಗ್ ಎಕ್ಸ್ ಮೈನಸ್ ವೈನ ಯೂಸ್ ಮಾಡ್ಕೊಂಡು ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು ನೋಡ್ತಾ ಹೋಗೋಣ. ಈ ನೆಕ್ಸ್ಟ್ ಪೇಜಲ್ಲಿ ನಾನು ತಗೋತೀನಿ. ಆಲ್ಮೋಸ್ಟ್ ಕೊಟ್ಟಿರೋ ಕ್ವಶನ್ಸ್ ಎಲ್ಲ ಸ್ವಲ್ಪ ಲೆಂತಿನೇ ಇದೆ ಈ ಪೇಪರಲ್ಲಿ. ಸೊ ಈಗ ನೋಡಿ, ಇಲ್ಲಿ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, ದ ರಿಲೇಷನ್ ಬಿಟ್ವೀನ್ ಎಕ್ಸ್ ಪ್ಲಸ್ ವೈ ಆ್ಯಂಡ್ ಎಕ್ಸ್ ಮೈನಸ್ ವೈ ಅಂತ. ಸೊ ಫಾರ್ಮುಲಾ ಬಂದ್ಬಿಟ್ಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ 4xy ಅಂತ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ನೆನಪಿದ್ರೆ ನೀವು ಸಾಲ್ವ್ ಮಾಡ್ಬೋದು, ಇಲ್ಲಾಂದ್ರೂ ಸಾಲ್ವ್ ಮಾಡ್ಬೋದು. ಬಟ್ ಇದು ಫಾರ್ಮುಲಾ ನೆನಪಿದ್ರೆ ಈಸಿ ಆಗುತ್ತೆ ನಿಮಗೆ. ಸೊ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ನಮಗೆ ಕನ್ಫೈಂಡ್ ಮಾಡಬೇಕಿರೋದ್ರಿಂದ ಅದನ್ನು ಹಾಗೆ ಬರೀತೀನಿ, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಹಾಗೆ ಬರೆಯೋಣ. ಇಲ್ಲಿ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ಕೊಟ್ಟಿದ್ದಾನೆ ಆಲ್ರೆಡಿ 20 ಅಂತ. ಸೊ 20 ಹೋಲ್ ಸ್ಕ್ವೇರ್ ತೊಗೊಳ್ಳೋಣ, ಪ್ಲಸ್ 4 ಟೈಮ್ಸ್ ಆಫ್ ಎಕ್ಸ್ ಇಂಟು ವೈ ವ್ಯಾಲ್ಯೂ 924 ಇದೆ, 924. ಸೊ ಈಗ ಅಬ್ಸರ್ವ್ ಮಾಡಿ, 20 ಸ್ಕ್ವೇರ್ ಏನಾಗುತ್ತೆ, 400 ಆಗುತ್ತೆ, ಪ್ಲಸ್ 4 ಟೈಮ್ಸ್ ಆಫ್ 924 ಮಲ್ಟಿಪ್ಲೈ 4 4 16 963. ಸೊ 3696 ಬರುತ್ತೆ. ಈಗ ಫರ್ದರ್ ಇದನ್ನು ಅಡಿಷನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, 4096 ಸಿಗುತ್ತೆ. ಸೊ ಈಗ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ವ್ಯಾಲ್ಯೂ 4096 ಇದೆ. ಸೊ ನಮಗೆ ಬೇಕಿರೋದೇನು, ಜಸ್ಟ್ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಬೇಕಿರೋದ್ರಿಂದ ಸ್ಕ್ವಯರ್ ರೂಟ್ ಮಾಡೋಣ. ಸ್ಕ್ವಯರ್ ರೂಟ್ ತೊಗೊಂಡ್ರೆ ನಾವು ಎರಡು ಸೈಡ್ ಸ್ಕ್ವಯರ್ ರೂಟ್ ಅಪ್ಲೈ ಮಾಡ್ಕೊಂಡ್ರೆ, ಸ್ಕ್ವಯರ್ ರೂಟ್ ಅಪ್ಲೈ ಮಾಡಿದ್ರೆ ಸೊ ಇದು ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ ವೈ ಬರುತ್ತೆ. ಸ್ಕ್ವಯರ್ ರೂಟ್ ಆಫ್ 4096 ವ್ಯಾಲ್ಯೂ ಏನು ಬರುತ್ತೆ ನೋಡಿ, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 64. ಸೊ ಇದನ್ನು ಹೇಗೆ ಕನ್ವರ್ಟ್ ಮಾಡ್ತೀರಿ, ಈ ಥರ ಲಾರ್ಜ್ ನಂಬರ್ ಕೊಟ್ಟಾಗ ಎಲ್ಲಾನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಜಸ್ಟ್ ಒಂದು ಅಬ್ಸರ್ವ್ ಮಾಡಿ,
50 ಇಂಟು 50 ಎಷ್ಟಾಗುತ್ತೆ? 5 5 25 ಅಂದರೆ 2,500 ಆಗುತ್ತೆ. ಸೊ ಅದು ಜಾಸ್ತಿ ಇದೆ. ಅವಾಗ 60 ಇಂಟು 60 ಮಾಡಿ, 6 3600. ಸೊ ಅಂದರೆ 70 ಇಂಟು 70 ಮಾಡಿದ್ರೆ 70 ಇಂಟು 70 ಮಾಡಿದ್ರೆ 4900. ಸೊ ಜಾಸ್ತಿ ಆಗೋಯ್ತು. ಅಂದರೆ ಏನು, ನಮ್ಮ ನಂಬರ್ದು 60 to 70 ಮಧ್ಯೆ ಇದೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಲಾಸ್ಟ್ ಡಿಜಿಟ್ 6 ಇರೋದ್ರಿಂದ ಸೊ 2 ಸ್ಕ್ವಯರ್ ಇಸ್ 4, 3 ಸ್ಕ್ವಯರ್ 9, ಸೊ 4 ಸ್ಕ್ವಯರ್ 16. ಸೊ ಲಾಸ್ಟ್ ಡಿಜಿಟ್ 4 ಬರ್ತಿದೆ. ಸೊ ಈ ಬೇಸ್ ಮೇಲೆ ನಂಬರ್ ಲಾಸ್ಟ್ ಡಿಜಿಟ್ 4 ಇರಬೇಕು ಅಂತ ಗೆಸ್ ಮಾಡ್ತಾ ನಾವು 64 ಅನ್ನೋದನ್ನ ಡೈರೆಕ್ಟ್ಲಿ 64 ಇಂಟು 64 ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡಿದ್ರೆ ನಿಮಗೆ 4096 ಸಿಗುತ್ತೆ. ಸೊ ಇದು ಆನ್ಸರ್ ಬಂತು ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ 64 ಅಂತ ಬಂದಿದೆ. ಸೊ ಈಗ ಕೊಟ್ಟಿರೋ ನಾವು ಏನು ಫೈಂಡ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡ್ ಬೈ ಎಕ್ಸ್ ಇಂಟು ವೈ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ 64 ಅಂತ ಬಂದಿದೆ. ಆ್ಯಂಡ್ ಎಕ್ಸ್ ಇಂಟು ವೈ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ 924 ಅಂತ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4 ಟೇಬಲಲ್ಲಿ ಮಾಡಿದ್ರೆ 4 1s 4 6, ಇದೊಂದು 4 2s 4 2 31. ಸೊ ಫೈನಲಿ ನಮಗೆ 16/231 ಆನ್ಸರ್ ಬರಬೇಕು. ಈಗ ಗಿವನ್ ಆಪ್ಷನಲ್ಲಿ ಅದು ಆ ಥರ ಆಪ್ಷನ್ ಯಾವುದೂ ಇಲ್ಲ. ಸೊ ಇಲ್ಲಿರೋದು ಯಾವುದು ಆಪ್ಷನ್ ಇಲ್ಲ. ಸೊ ಅದಕ್ಕೆ ಇದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಈ ನೆಕ್ಸ್ಟ್ ಕ್ವಶನಲ್ಲಿ ಕ್ವಶನ್ ನಂಬರ್ 90, ಇದು ಅಷ್ಟೇ ಲಾಸ್ಟ್ ಪೇಪರ್ ಸಾಲ್ವ್ ಮಾಡಿದರೆ ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದ. ಈಗಲೂ ಮತ್ತೆ ಅದು ಸೇಮ್ ಪ್ಯಾಟರ್ನ್ ರಿಪೀಟ್ ಮಾಡ್ತಿದ್ದಾರೆ. ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 579. ಸೊ ಇದೆಲ್ಲ ಕ್ಲಾಸ್ 10th CBSE ಇದೆ, ನಿಮಗೆಲ್ಲ RS ಅಗರ್ವಾಲ್ ಬುಕ್ಕಲ್ಲಿ ಸಿಗುತ್ತೀವಲ್ಲ. ಸೊ ಡಿವೈಡೆಡ್ ಬೈ 5 7 and 9 ಲೀವ್ಸ್ ಎ ರಿಮೈಂಡರ್ 3 ಅಂತೆ. ಅಂದರೆ ಯಾವುದೋ ಒಂದು ನಂಬರ್ನ 5 7 9 ಡಿವೈಡ್ ಮಾಡಿದ್ರೆ ರಿಮೈಂಡರ್ 3 ಸಿಗುತ್ತೆ. ಬಟ್ ವೆನ್ ಡಿವೈಡೆಡ್ ಬೈ ದ 6 ಯಾವುದೇ ರಿಮೈಂಡರ್ ಬರೋಲ್ಲ ಅಂತ ಕ್ವಶನ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಕ್ವಶನ್ ಬೇಕಾದ್ರೆ ಆಪ್ಷನ್ ಮೆಥಡಲ್ಲಿ ಹೋಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಆನ್ಸರ್ 138 ಅಂತ ಅಂದ್ಕೊಂಡ್ರೆ 138ನ 5 ಡಿವೈಡ್ ಮಾಡಬೇಕು. 5 ಡಿವೈಡ್ ಮಾಡಿದ್ರೆ 3 ಬರುತ್ತಾ ನೋಡಿ. ಇದೇ ಥರ 7 ಡಿವೈಡ್ ಮಾಡಿ, 9 ಡಿವೈಡ್ ಮಾಡ್ತೀರಾ. ಅಗೈನ್ ಮತ್ತೆ 6 ಡಿವೈಡ್ ಮಾಡಿದ್ರೆ ರಿಮೈಂಡ್, ಈ ಥರ ಕ್ರಾಸ್ ಚೆಕ್ ಪ್ರತಿಯೊಂದನ್ನು ಕ್ರಾಸ್ ಚೆಕ್ ಮಾಡ್ಕೊಂಡು ಹೋಗಿ ಟೈಮ್ ಆಗುತ್ತೆ. ಸೊ ಇದರಿಂದ ಏನು ಮಾಡ್ಬೋದು ನೀವು, ನಾನು ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಈಗ ಯಾವ್ದಾದ್ರು ಒಂದು ನಂಬರ್, ಈಗ ಫಾರ್ ಎಕ್ಸಾಂಪಲು ಒಂದು ನಂಬರ್ 60 ಅಂತ ಇದೆ. ಈ 60 ಅನ್ನೋದು 2 ಡಿವೈಡ್ ಆಗುತ್ತೆ, 3 ಡಿವೈಡ್ ಆಗುತ್ತೆ, 4 ಡಿವೈಡ್ ಆಗುತ್ತೆ. ಕರೆಕ್ಟಾ? ಸೊ ಹಂಗಾದ್ರೆ ಈ 2 3 4 ಡಿವೈಡ್ ಆಗುತ್ತೆ ಅಂದರೆ ವಾಟ್ ಇಸ್ ದ LCM ಆಫ್ 2 3 4? ಆ LCM ಇಂದನೂ ಈ ನಂಬರ್ 60 ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 2 3 4 LCM ಅಂದ್ಬಿಟ್ಟು ಏನಾಗುತ್ತೆ? 4 2 12 ಆಗುತ್ತೆ. 12 ತಗೊಳ್ಳಿ. ಸೊ ಈಗ ಇದು 12ಇಂದನೂ ಡಿವೈಡ್ ಆಗುತ್ತೆ ನೋಡಿ. 12 ಅಂದರೆ 12 ಇಲ್ಲ 5 ಟೈಮ್ಸ ಡಿವೈಡ್ ಆಗುತ್ತೆ. ಸೊ ಇದೇ ಲಾಜಿಕ್ನ ಇಲ್ಲಿ ಅಪ್ಲೈ ಮಾಡ್ತಾ ಹೋದ್ರೆ ನಾವು ಈಗ ನೋಡಿ, ವಾಟ್ ಇಸ್ ದ LCM ಆಫ್ 5 7 9? ಈ ಮೂರದು LCM ಫೈಂಡ್ ಮಾಡ್ಕೊಳ್ಳಿ. ಈ ಮೂರದು LCM ಏನು, ಎಲ್ಲ ಡಿಸ್ಟಿಂಕ್ಟ್ ನಂಬರ್ ಇದರಿಂದ 5 ಇಂಟು 7 ಇಂಟು 9ನ ಮಲ್ಟಿಪ್ಲೈ ಮಾಡೋ ನಮಗೆ 315 ಬರುತ್ತೆ. ಸೊ ಅಂದರೆ ಏನು, ಆ ನಂಬರ್ 315 ಬಂತು. ಅಂದರೆ ಇನ್ನೊಂದು ಕ್ವಶನ್ ಏನಿದೆ ಇಲ್ಲಿ, ಲೀವ್ಸ್ ಎ ರಿಮೈಂಡರ್ 3 ರಿಮೈಂಡರ್ ಬರಬೇಕು. ಅಂದರೆ ಈಗ ನೋಡಿ 5 7 9 LCM 315 ಆಗುತ್ತೆ. ಅಂದರೆ ಈ 315 5ಇಂದನೂ ಡಿವೈಡ್ ಆಗುತ್ತೆ, 7ಇಂದನೂ ಡಿವೈಡ್ ಆಗುತ್ತೆ, 9ಇಂದನೂ ಡಿವೈಡ್ ಆಗುತ್ತೆ. ಈ 3 ನಂಬರಿಂದನೂ ಡಿವೈಡ್ ಆಗುತ್ತೆ. ಆದರೆ ಎಕ್ಸಾಕ್ಟ್ ಡಿವೈಡ್ ಆಗ್ಬೋದು, ಅದು 3 ರಿಮೈಂಡರ್ ಬರ್ಬೇಕಂತ. ಅಂದರೆ ಏನು, ಇದಕ್ಕೆ +3 ಆ್ಯಡ್ ಮಾಡ್ಬೇಕಾಗತ್ತೆ ನಾವು. ಸೊ ಇವಾಗ ಹಂಗಂದ್ರೆ 318 ಆಯಿತು. ಸೊ 318 ಆಯಿತಾ? ಸೊ ಒಂದು ಸ್ಟೆಪ್ಪು ಕ್ಲಿಯರ್ ಆಯಿತು. ಇಲ್ಲಿ ನೆಕ್ಸ್ಟ್ ಫರ್ದರ್ ಇನ್ನೊಂದು ಸ್ಟೆಪ್ ಇದೆ. ವೆನ್ ಡಿವೈಡೆಡ್ ಬೈ 6 ಡಿವೈಡ್ ಮಾಡಿದ್ರೆ ಯಾವುದೇ ರಿಮೈಂಡರ್ ಬರ್ಬೋದು. ನಾನು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ 318 6 ಡಿವೈಡ್ ಮಾಡಿದ್ರೆ ಯಾವುದೊಂದು ರಿಮೈಂಡರ್ ಬರಲ್ವಾ ಅಂತ. ಸೊ ನೆಕ್ಸ್ಟ್ ಕ್ವಶನ್ 91. ಈ ಕ್ವಶನ್ಗೂ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೋಡಿ ಕ್ವಶನ್ ಏನು ಕೇಳಿದ್ದಾರೆ, ದ ಏಜಸ್ ಆಫ್ 2 ಫ್ರೆಂಡ್ಸ್ A and B ಡಿಫರ್ ಬೈ 2 years ಅಂತ ಹೇಳ್ತೇನೆ. ಅಂದರೆ A ಮತ್ತು Bನ ವಯಸ್ಸಿನ ಅಂತರ 2 ವರ್ಷ. ಅಂದರೆ ಇಬ್ಬರು ಮಧ್ಯೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬನಿಗೆ 10 ವರ್ಷ ಇದ್ರೆ ಇನ್ನೊಬ್ಬನಿಗೆ 8 ವರ್ಷ. ಸೊ ಡಿಫರೆನ್ಸ್ 2 ವರ್ಷ ಇದೆ ಅಂತ ಹೇಳ್ತಿದ್ದಾನೆ. ಸೊ ಈಗ ಇಷ್ಟು ಇನ್ಫಾರ್ಮೇಷನಿಂದ ಆಪ್ಷನಿಗೆ ಬನ್ನಿ. ಇಲ್ಲಿ ನೋಡಿ A and Bದು ಏಜ್ ಕೇಳಿದ್ದಾನೆ ಇಲ್ಲಿ. ದೆನ್ ಏಜಸ್ ಆಫ್ A and B ಆರ್ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ. ಸೊ ಎಗೆ 9 ವರ್ಷ, Bಗೆ 10 ವರ್ಷ. ಅಂದರೆ ಇದ್ರ ಮಧ್ಯೆ ಡಿಫರೆನ್ಸ್ ಏನು ಬರುತ್ತೆ? 1 ವರ್ಷ ಅಷ್ಟೇ ಬರುತ್ತೆ. ಸೊ ಅಲ್ಲಿ ಕೇಳಿರೋದು, ಇಲ್ಲಿ ಕೊಟ್ಟಿರೋದು 2 years. ಸೊ ಇಲ್ಲಿ ಮ್ಯಾಚ್ ಆಗೋಲ್ಲ. ಸೊ 8 - 8 ಮತ್ತು 9 ಇದೆ, ಇಲ್ಲೂ ಡಿಫರೆನ್ಸ್ 1 ಬರುತ್ತೆ, ಇದು ಮ್ಯಾಚ್ ಆಗೋಲ್ಲ. ಇನ್ನು ಕ್ವಶನ್ ನಂಬರ್ 3ಗೆ ಬನ್ನಿ. ಇಲ್ಲಿ ಡಿಫರೆನ್ಸ್ 3 years ಬರ್ತಿದೆ. ಇನ್ನು ಉಳಿದಿರೋದೇನು, ಆಪ್ಷನ್ ನಂಬರ್ 4 ಉಳಿದಿದೆ. ಸೊ ಬಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಕ್ವಶನ್ ಕಂಟಿನ್ಯೂ ಮಾಡ್ತಾ ಹೋದರೆ ನೋಡಿ, ಏಜ್ ಆಫ್ A's ಫಾದರ್. ಸೊ ಏನ ಅಪ್ಪ, A ಫಾದರ್ ಅಂದರೆ ನಾವು F1 ಅಂತ ತಗೊಳ್ಳೋಣ ಜಸ್ಟು. ಸೊ A's ಫಾದರ್ ಏನಿದೆ ಅಂತೆ, ಫಾದರ್ ಏನ ತಂದೆ ಏಜು 3 times ದ ಏಜ್ ಆಫ್ B. ಸೊ ಅಂದರೆ Bನ ಏಜ್ನ 3 ಪಟ್ಟಿದೆ. ಅಂದರೆ ಇಲ್ಲಿ ಆಪ್ಷನಲ್ಲಿ B ಏನಿದೆ 11 ಇದೆಯಾ. ಸೊ 11 3 times ಅಂದರೆ ಸೊ 33 ಆಯಿತು. ಓಕೆ, ನೆಕ್ಸ್ಟು F2 ಅಂದರೆ A's ಫಾದರ್ ಅಲ್ವಾ. ನೆಕ್ಸ್ಟ್ B ಆ್ಯಂಡ್ B's ಫಾದರ್, Bನ ತಂದೆನ F2 ಅಂತ ತೊಗೊಂಡ್ರೆ 4 times ದ ಏಜ್ ಆಫ್ A. ಅಂದರೆ ಏಜ್ನ ಏಜ್ನ 4 ಪಟ್ಟಿದ್ದಾರಂತೆ. ಸೊ 9 ಅಂತ ತೊಗೊಂಡಿದ್ದೀವಲ್ವ ನಾವು. ಸೊ ನಾವು 4 × 9, ಸೊ 36 ಆಗುತ್ತೆ. ಟೋಟಲ್ ಎಷ್ಟಾಯಿತು? 33 + 36 69 ಆಯಿತು. ಸೊ ಅಂದರೆ ಇಬ್ಬರು ತಂದೆದು ಏಜ್ ಟೋಟಲು 69 ಆಯಿತು. ಇಲ್ಲಿ ಅಬ್ಸರ್ವ್ ಮಾಡಿ, ಕ್ವಶನ್ ಇನ್ನೊಂದಿದೆ.
ಇಫ್ ದ ಸಮ್ ಆಫ್ ದ ಏಜಸ್ ಆಫ್ ಆಲ್ ದ 4 ಮೆಂಬರ್ಸ್ ಅಂದರೆ ಎ ಮತ್ತು ಬಿ ಆ್ಯಂಡ್ ಎದು ಫಾದರು ಪ್ಲಸ್ ಬಿದು ಫಾದರು 4 ಜನದು ಸೇರಿಸಿ 107 ವರ್ಷ ಆಗಬೇಕು. ಇಲ್ಲಿ ನೋಡಿ, ಎ ಫಾದರ್ದು 33, ಬಿ ಫಾದರ್ದು 69 ಅಲ್ವಾ, ಇಬ್ಬರದು ಸೇರಿ 69 ಆಯ್ತು, ಎರಡು ಸೇರಿ 33 ಪ್ಲಸ್ 36. ಆ್ಯಂಡ್ ಅಬ್ಸರ್ವ್ ಮಾಡಿ, ಇಲ್ಲಿ ಎದು ಏಜು 9 ಇದೆ, ಬಿದು ಏಜು 11 ಇದೆ. ಸೊ 9 ಪ್ಲಸ್ 11 ಆ್ಯಡ್ ಮಾಡಿದ್ರೆ ನಮಗೆ 107 ಬರಲ್ಲ. ಸೊ ಇಟ್ ಈಸ್ ನಾಟ್ ಈಕ್ವಲ್ ಟು 107. ಎನ್ಸ್ ದಿಸ್ ಕ್ವಶನ್ ಈಸ್ ರಾಂಗ್. ಸೊ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ 92, ಇದು ರೀಸನಿಂಗ್ ಕ್ವಶನ್, ಕೋಡಿಂಗ್ ಡಿಕೋಡಿಂಗಲ್ಲಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಯೂನಿವರ್ಸ್ ಅನ್ನೋದನ್ನ ಕೋಡೆಸ್ RLHSCQP ಅಂತ ಇದೆ. ಸೊ ಇಲ್ಲಿ ನೋಡಿ ಹೆಂಗೆ, ಆರು ಫಸ್ಟ್ ಲೆಟ್ರ್ ನೋಡ್ಕೊಳ್ಳಿ, ಯು ಮತ್ತು ಆರ್ಗೂ ರಿಲೇಷನ್ ಏನಿದೆ ನೋಡಿ, ಯು ಮತ್ತು ಆರ್ದು ಏನು ರಿಲೇಷನ್ ಇದೆ. ಸೊ ಫಸ್ಟ್ ಆರ್ ಬರುತ್ತೆ, RST ಆದಮೇಲೆ ಯು ಬರುತ್ತೆ, ಕರೆಕ್ಟಾ. ಸೊ ಇಲ್ಲಿ ಆರ್ ಇದೆ ಆ್ಯಂಡ್ ಯು ಇದೆ, ಮಧ್ಯದಲ್ಲಿ ST. ಓಕೆ, ನೆಕ್ಸ್ಟು ಎನ್ ಮತ್ತು ಎಲ್ಲು. ಸೊ LMN. ಸೊ ಇಲ್ಲಿ ಎಲ್ಲಿದೆ, ಇಲ್ಲಿ ಎನ್ ಇದೆ. ಓಕೆನಾ. ನೆಕ್ಸ್ಟ್ ಐ ಬನ್ನಿ. ಸೊ ಐ ಏನಾಗಿದೆ, ಎಚ್ ಆದಮೇಲೆ ಇಮಿಡಿಯೇಟ್ ಐ ಬಂದಿದೆ. ಓಕೆನಾ. ಸೊ ಇಲ್ಲಿ ಎಚ್ ಆ್ಯಂಡ್ ಇಲ್ಲಿ ಐ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 3 ಲೆಟರ್ಸು -3. ಸೊ ಯು ಇಂದ ಆರ್ ಹೋಗ್ಬೇಕಲ್ವಾ, ಸೊ -3. ಸೊ ಎನ್ನಿಂದ ಎಲ್ಲಿ ಹೋಗ್ಬೇಕಂದ್ರೆ -2, ಐಯಿಂದ ಎಚ್ ಹೋಗ್ಬೇಕಂದ್ರೆ -1. ಸೊ -1. ಸೊ ಇದೇನು ಪ್ಯಾಟ್ರನ್ ಏನಾಗ್ತಿದೆ, -3, -2, -1. ಸೊ ಈ ಥರ ರಿಪೀಟ್ ಆಗ್ತಿದೆ ಪ್ಯಾಟ್ರನ್. ಸೊ ಇಲ್ಲಿ ಈಗ ಏನು ಮಾಡ್ಬೋದು ನಾವು, ಆಕ್ಸಿಯಮ್ ಅಂತ ಕೇಳಿದ್ದಾರೆ. ಈ ಆಕ್ಸಿಯಮ್ಗೆ AXIOM. ಸೊ -3 ಅಂದರೆ ಯಾವ ವರ್ಡ್ ತೊಗೋಬೇಕು, ಎಗೆ ರಿವರ್ಸ್ ಹೋಗಿ. ಸೊ ರಿವರ್ಸ್ ಹೋದ್ರೆ ಏನು ಬರುತ್ತೆ, -3 ಮಾಡಿದ್ರೆ XYZ ಅಲ್ವಾ. ಸೊ XYZ A. ಸೊ ಇದೇ ಥರ XYZA. ಸೊ ಅಂದರೆ ಇಲ್ಲಿ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇದು ಕ್ಯಾಪ್ ಬಾಕ್ಸ್ ಹಾಕಿದೆ, ಲಾಸ್ಟ್ ಬಾಕ್ಸ್ ಹಾಕಿ ಮಧ್ಯದಲ್ಲಿ 2 ನಂಬರ್ ಇತ್ತಲ್ವಾ. ಸೊ ಅದೇ ರೀತಿ ಎಗೆ X ಬರಬೇಕು. ಸೊ ಎಗೆ X -3 ಆಗುತ್ತೆ. ಸೊ ಇಲ್ಲಿ XL ಇದೆ ಆಪ್ಷನಲ್ಲಿ, ಇದು ಒಂದೇ ಇರೋದು. ಸೊ ಅಂದರೆ XVHLK. ಇನ್ನು ಫರ್ದರ್ ನೀವು ಮಾಡ್ತೀನಿ ಅಂದರೆ, ಸೊ ನೋಡಿ AX. ಸೊ ಎಕ್ಸ್ ಬಂತ ಹೇಗೆ. ಸೊ ನೆಕ್ಸ್ಟ್ ಆಕ್ಸಿಯಮಲ್ಲಿ ಎಕ್ಸಿಗೆ ಏನು ಬರುತ್ತೆ ನೋಡಿ. ಸೊ ಎಕ್ಸ್ ಇರೋದು ಏನಾಗಬೇಕು, ಇದು ಎಕ್ಸ್ ಬರಬೇಕಲ್ವಾ. ಸೊ ಎಕ್ಸ್ ಅಂದರೆ ವಿ ಬರಬೇಕು, RSTUVWX. ಸೊ ಇದು 1 ಲೆಟ್ರ್ ಬರುತ್ತೆ. ಸೊ ಅಂದರೆ ನೆಕ್ಸ್ಟ್ ಲೆಟ್ರು ವಿ ಆಗಬೇಕು. ಸೊ ಇಲ್ಲಿದೆ XV. ಇದು ಕಂಟಿನ್ಯೂ ಮಾಡಿ, ನಿಮಗೆ ಫುಲ್ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ 93. ಈ ಕ್ವಶನ್ ಈಸಿ ಇದೆ. ಎ ಸ್ಕೂಲ್ ರಿಸೀವ್ಸ್ 600 ಬುಕ್ಸ್ ಫಾರ್ ಇಟ್ಸ್ ಬುಕ್ ಬ್ಯಾಂಕ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಸೆಕ್ಷನ್ ಇನ್ ದ ರೇಷಿಯೋ ಆಫ್ 3:2:1 ಅಂತ ಹೇಳ್ತಾರೆ. ಅಂದರೆ ಈ 600ನ 3, 2, 1 ರೇಷಿಯೋಲಿ ಡಿವೈಡ್ ಮಾಡಿ. ಸೊ ಅದು ಡಿವೈಡ್ ಹೆಂಗೆ ಮಾಡ್ತೀರಾ, 600 ಇದೆ ಅಂದರೆ ಸೊ 3 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 6 ಬರುತ್ತೆ. ಸೊ ಬೈ 6 ಮಾಡಿದ್ರೆ ನಿಮ್ಗೇನು ಬರುತ್ತೆ, 100 ಬರುತ್ತೆ. ಸೊ ಅಂದರೆ 1 ರೇಷಿಯೋದು ವ್ಯಾಲ್ಯೂ 100. ಸೊ 1 ರೇಷಿಯೋ ವ್ಯಾಲ್ಯೂ 100 ಇದೆಯಲ್ವಾ. ಸೊ ಅದೇ ಥರ ನೀವು ಹಾಕೊಂಡೋಗಿ ಏನಾಗುತ್ತೆ, ಮ್ಯಾಥಮೆಟಿಕ್ಸ್ದು 300. ಓಕೆ, ಇಂಗ್ಲೀಷ್ದು 2 ರೇಷಿಯೋ ಇರೋದ್ರಿಂದ 200. ಆ್ಯಂಡ್ ಸೋಷಿಯಲ್ ಸ್ಟಡೀಸು 1 ರೇಷಿಯೋ ಇರೋದ್ರಿಂದ 100. ಸೊ ಟೋಟಲ್ 600 ಆಯ್ತು. ಈಗ ಇಲ್ಲಿ ಬನ್ನಿ, ಲೇಟರ್ 10% ಆಫ್ ದ ಮ್ಯಾಥಮೆಟಿಕ್ಸ್, 25% ಆಫ್ ಇಂಗ್ಲೀಷ್ ಬುಕ್ಸ್ ವರ್ ಫೌಂಡ್ ಡ್ಯಾಮೇಜ್. ಸೊ ಅಂದರೆ ಈಗಿರೋ ಬುಕ್ಸ್ಗಳಲ್ಲಿ 10%, ಸೊ ಇದರೊಳಗೆ 10% ಏನಾಗಿದೆ, ಡ್ಯಾಮೇಜ್ ಆಗಿದೆ. ಅಂದರೆ ಡ್ಯಾಮೇಜ್ ಅಂದರೆ ಮೈನಸ್ ಮಾಡ್ಬೇಕು ತಾನೆ, ತೆಗಿಬೇಕು ಅದರೊಳಗೆ. ಸೊ ಡ್ಯಾಮೇಜ್ ಆಗಿರೋದು ಎಷ್ಟು, 10% ಅಂದರೆ. ಸೊ ಇನ್ನು ರಿಮೈನಿಂಗ್ ಗುಡ್ ಒನ್ ಚೆನ್ನಾಗಿರೋದು ಎಷ್ಟಾಗುತ್ತೆ ನೋಡಿ, 300ಅಲ್ಲಿ 10% ಅಂದರೆ 30. ಸೊ 30 ತೆಗಿರಿ, ಯಾವುದರಲ್ಲಿ 300ಅಲ್ಲಿ 270 ಆಗುತ್ತಾ. ಓಕೆ, ನೆಕ್ಸ್ಟು 25% ಆಫ್ ದ ಇಂಗ್ಲೀಷ್ ಬುಕ್ಸ್ ವರ್ ಫೌಂಡ್ ಟು ಬಿ, ಅದು ಇಂಗ್ಲೀಷಲ್ಲಿ 25%. ಸೊ ಈಗ ಇದರಲ್ಲಿ 25% ತೆಗೆದ್ರೆ ಸೊ ಎಷ್ಟಾಗುತ್ತೆ ನೋಡಿ, 25% ಅಂದರೆ ಏನು, 100ಅಲ್ಲಿ 25 ಅಂದರೆ 100ಕ್ಕೆ 25 ಆದರೆ 250 ಅಲ್ವಾ. ಸೊ 50 ತೆಗಿರಿ. ಸೊ 250 ಹೋದರೆ ಇನ್ನು 150 ಉಳಿದಿದೆ. ಓಕೆ, ಸೊ ಆ್ಯಂಡ್ ಇಫ್ ದ ಅನ್ಡ್ಯಾಮೇಜ್ಡ್ ಟೋಟಲ್ ವಾಸ್ 460. ಸೊ ಇವೆಲ್ಲ ಅನ್ಡ್ಯಾಮೇಜ್ ಆಗಿರುತ್ತೆ ಅಂದರೆ ಚೆನ್ನಾಗಿರೋದು, ಇವು ಡ್ಯಾಮೇಜ್ ಆಗಿರೋದು, ಇದು ಚೆನ್ನಾಗಿರೋದು. ಸೊ ಈಗ ಟೋಟಲ್ ಎಲ್ಲ ಸೇರಿ 3 ಅಂದರೆ 3 ಬುಕ್ಸು ಸೇರಿ 460 ಇದೆಯಂತೆ, 460. ಸೊ ಹೌ ಮೆನಿ ಸೋಷಿಯಲ್ ಸ್ಟಡೀಸ್ ಬುಕ್ಸ್ ವರ್ ಇನ್ ಗುಡ್ ಕಂಡೀಷನ್, ಅಂದರೆ ಇವು ಅನ್ಡ್ಯಾಮೇಜ್ ಇದೆ ಅಂದರೆ ಗುಡ್ ಕಂಡೀಷನ್ ಒಂದೇನೋ. ಸೊ ಟೋಟಲ್ 460 ಇದೆ ಅಂದರೆ, ಸೊ ಮ್ಯಾಥಮೆಟಿಕ್ಸ್ ಚೆನ್ನಾಗಿರೋ ಬುಕ್ಸು 270 ಇದೆ, ಇಂಗ್ಲೀಷಲ್ಲಿ 150 ಇದೆ. ಇನ್ನು ಉಳಿದಿರೋದೇನು 460ಲಿ, ಇನ್ನು ಉಳಿದಿರೋದು ನಥಿಂಗ್ ಬಟ್ ಸೋಷಿಯಲ್ ಸ್ಟಡೀಸ್ ತಾನೆ. ಸೊ 270 + 150 ಏನಾಗುತ್ತೆ ನೋಡಿ, 270 150ನ ಆ್ಯಡ್ ಮಾಡಿದ್ರೆ ನಿಮಗೆ 420 ಬರುತ್ತೆ. ಸೊ ಇನ್ನು 460ಲಿ 420 ಮ್ಯಾಥ್ಸು ಮತ್ತು ಇಂಗ್ಲೀಷ್ ಕವರ್ ಆದರೆ ಇನ್ನು ರಿಮೈನಿಂಗ್ 40 ಏನಿರಬೇಕು, ಸೋಷಿಯಲ್ ಸ್ಟಡೀಸ್ ತಾನೆ. ಸೊ ಆಪ್ಷನ್ 2 ಇಸ್ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ 94. ಇದು ಅವರೇಜ್ ಕ್ವಶನ್ ಇದೆ. ಸೊ ಈ ಕ್ವಶನಲ್ಲಿದ್ದ ಅವರೇಜ್ ವೇಟ್ ಆಫ್ 6 ಪೇಷಂಟ್ ಇನ್ ಹಾಸ್ಪಿಟಲ್ ವಾರ್ಡ್ 72 ಅಂತ ಕೊಟ್ಟಿದ್ದಾರೆ. ಅಂದರೆ 6 ಜನ ಇದ್ದಾರೆ, 6 ಜನದ್ದು ಅವರೇಜು 72 kgs ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟು ಎ ನ್ಯೂ ಪೇಷಂಟ್ ಒಬ್ಬರು ಆ್ಯಡ್ ಆಗ್ತಾರೆ, ಅಡ್ಮಿಟೆಡ್, ಆ್ಯಂಡ್ ನಾವು ದ ಅವರೇಜ್ ವೇಟ್ ಬಿಕಮ್ 68. ಸೊ 6 ಜನ ಇರೋರು 7 ಜನ ಆದರು, ಈಗ ಅವರೇಜ್ ವೇಜು 68 kg ಆಗ್ತಿದೆ.
ಓಕೆ, ಇದನ್ನು ಫಾಸ್ಟ್ ಮೆಥಡಲ್ಲಿ ಶಾರ್ಟ್ಕಟ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಅದ್ರ ಮುಗಿಗಿಂತ ಮುಂಚೆ ನಾವು ಫಾರ್ಮುಲಾ ಹೇಗೆ ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಬೇಕಾದ್ರೆ ಫಾರ್ಮುಲಾ ಮೆಥಡಲ್ಲಿ ಹೋಗ್ತಿದ್ರೆ ಅವರೇಜ್ ಫೈಂಡ್ ಮಾಡೋ ಫಾರ್ಮುಲಾ ಏನಾಗುತ್ತೆ, ಟೋಟಲ್ ಅಬ್ಸರ್ವೇಷನ್, ಟೋಟಲ್ ಅಥವಾ ಸಮ್ ಅಂತ ತಗೋಬೋದು. ಸಮ್ ಆಫ್ ಅಬ್ಸರ್ವೇಷನ್ ಅಂದರೆ ಅಲ್ಲಿ ಕೊಟ್ಟಿರೋಂಥ ಎಲ್ಲ ಇದ್ರದ್ದು ಸಮ್ ಮಾಡಬೇಕಾಗತ್ತೆ, ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ತಗೋಬೇಕು. ಸೊ ಏನು ಅವರೇಜ್ ಫಾರ್ಮುಲಾ ಇದಾಗುತ್ತೆ. ಸೊ ಈಗ ನಮಗೆ ಸಮ್ ಆಫ್ ಅಬ್ಸರ್ವೇಷನ್ ಗೊತ್ತಾಗುತ್ತೆ, ಯಾಕೆಂದರೆ 6 ಜನ 72 ಅವರೇಜ್ ಇದ್ದಾರೆ ಅಂದರೆ ಸಮ್ ಹೇಗೆ ಫೈಂಡ್ ಮಾಡೋದು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಅಂದರೆ ಅವರೇಜ್ಗೆ ಎಷ್ಟು ಜನ ಇದ್ದಾರೆ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ನಮಗೆ ಸಮ್ ಸಿಗುತ್ತೆ, ಕರೆಕ್ಟಾ. ಸೊ ಈ ಫಾರ್ಮುಲಾ ಇಟ್ಕೊಂಡು ನಾವು ಈಗ ಏನು ಮಾಡೋಣ ಅಂದರೆ ಇದನ್ನು ಅಪ್ಲೈ ಮಾಡ್ತಾ ಹೋಗೋಣ. ಸಿಲ್ ನೋಡಿ, ಇದೇನು ಮಾಡ್ಬೋದು ಅಂದರೆ ಸಮ್ ಕಂಡುಹಿಡಿಬೇಕಲ್ವ ನಾನು. ಸೊ ಸಮ್ ಏನಾಗುತ್ತೆ ನೋಡಿ, 72 ಇಂಟು 6 ಮಾಡಿ. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಸಮ್ ಅದೇನಾಗುತ್ತೆ, 68 ಇಂಟು 7 ಮಾಡಿ. ಸೊ ಎರಡು ನೋಡೋಣ ಡಿಫ್ರೆನ್ಸ್ ಏನು ಬರುತ್ತೆ ಗೊತ್ತಾಗುತ್ತೆ ಅವಾಗ. ಫಸ್ಟ್ ಒನ್ನಲ್ಲಿ 72 ಇಂಟು 6 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 432. ಸೊ 68 ಇಂಟು 7 ಮಾಡಿದ್ರೆ 476 ಬರುತ್ತೆ. ಸೊ ಈಗ ನೋಡಿ ಫಸ್ಟ್ ಕೇಸಲ್ಲಿ 6 ಜನ ಇದ್ದಾಗ ಅದ್ರದ್ದು ಸಮ್ಮು 432 ಆಯಿತು. ಸೆಕೆಂಡ್ ಕೇಸಲ್ಲಿ 7 ಜನ ಆದ ಅದ್ರ ಸಮ್ಮು 476 ಆಯಿತು. ಸೊ ಏನಕ್ಕೆ ಜಾಸ್ತಿ ಆಯಿತು ಅಂದರೆ ಇನ್ಕ್ರೀಸ್ ಆಗಿದ್ದ ರೀಸನ್ ಏನು, ಬಿಕಾಸ್ ಆಫ್ ಒಬ್ಬ ನ್ಯೂ ಪೇಷಂಟ್ ಆ್ಯಡ್ ಆದ. ಸೊ ಇದರಿಂದ ದ ವೆಯ್ಟ್ ಆಫ್ ದ ನ್ಯೂ ಪೇಷಂಟ್ ಕೇಳಿರೋದ್ರಿಂದ ಇವೆರಡದು ಡಿಫ್ರೆನ್ಸ್ ಮಾಡಿದ್ರೆ ನಮಗೆ ನ್ಯೂ ಪೇಷಂಟು ವೆಯ್ಟ್ ಗೊತ್ತಾಗುತ್ತಲ್ವ. ಸೊ ಡಿಫ್ರೆನ್ಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 40. ಸೊ 44 ಬರುತ್ತೆ. ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದನ್ನು ಶಾರ್ಟ್ ಕಟ್ ಮೆಥಡಲ್ಲಿ ಇನ್ನೂ ಒಂದು ಮಾಡ್ತೀರಾ ಅಂದರೆ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ 6 ಜನ ಇದ್ದಾಗ 72 kg ಇದ್ದರು, 7 ಜನ ಇದ್ದಾಗ 68 kg ಇದ್ದಾರೆ. ಸೊ ಅಂದರೆ ಈ ಏನಿದೆ ಡಿಫ್ರೆನ್ಸ್ ಏನು ಬರ್ತಿದೆ, ಈ ಡಿಫ್ರೆನ್ಸ್ ಏನಿದೆ 4 ಡಿಫ್ರೆನ್ಸ್ ಬರ್ತಿದೆ, ಕರೆಕ್ಟಾ. ಸೊ 4 ಡಿಫ್ರೆನ್ಸ್ ಬರ್ತಿದೆ ಆ್ಯಂಡ್ 7 ಜನದಲ್ಲಿ ಅವರೇಜು 68 ಹೇಳ್ತಿದ್ದಾರೆ. ಅಂದರೆ ಸೊ ಈ ಅವರೇಜ್ ಒಳಗಡೆ ಇವಂದು ನ್ಯೂ ಪೇಷಂಟು ಇನ್ಕ್ಲೂಡ್ ಆಗಿರುತ್ತೆ. ಸೊ ಅಂದರೆ ನ್ಯೂ ಪೇಷಂಟ್ ಇದನ್ನ ನಾನು 68, ನೆಕ್ಸ್ಟ್ ನ್ಯೂ ಅವರೇಜಲ್ಲಿ 68 ಆಗುತ್ತೆ. ಸೊ ಬಟ್ ಆದರೆ ಇವನು 68 ಆಗೋದಕ್ಕೆ ಮುಂಚೆ 72 ಇತ್ತು 6 ಜನದ್ದು. ಬಟ್ ಇನ್ನೊಬ್ಬ ನ್ಯೂ ಪೇಷಂಟ್ ಆ್ಯಡ್ ಆಗಿದ್ದಕ್ಕೆ ಅದರದ್ದು ಅವರೇಜು ಡಿಕ್ರೀಸ್ ಆಗ್ತಿದೆ. ಸೊ ಅದರಿಂದ ಏನಾಗುತ್ತೆ, ಡಿಕ್ರೀಸ್ ಆಗೋದಕ್ಕೆ ಕಾರಣ ಏನು, ಬಿಕಾಸ್ ಈ ನ್ಯೂ ಪೇಷಂಟು ಇನ್ನು ಮಿಕ್ಕಿದ 6 ಜನದಲ್ಲಿರೋಂಥ ಹೈಯೆಸ್ಟ್ ವೆಯ್ಟ್ನ ತೊಗೊಂಡಿದ್ದಾನೆ ವಾಪಸ್. ಸೊ ಇಲ್ಲಿ 68ಅಲ್ಲಿ ಡಿಫ್ರೆಂಟ್ 4 ಇದೆಯಲ್ವಾ. ಸೊ 4 ಜನದ್ದು ಎಷ್ಟು ಜನ 4 ಡಿಫ್ರೆನ್ಸ್ ಇದೆ. ಸೊ ಅಂದರೆ 6 ಜನದ್ದು ತೊಗೋಬೇಕಾಗತ್ತೆ ನಾವು. ಸೊ ಇದನ್ನು ಹಂಗೆ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 68 ಮೈನಸ್ 6 4 24. ಸೊ ಇನ್ನು ಡಿಫ್ರೆನ್ಸಿಯೇಟ್ ಮಾಡಿದ್ರೆ 44 ಬರುತ್ತೆ ಇದನ್ನು. ಸೊ ಈ ಥರನೂ ಮಾಡ್ಬೋದು. ಅಂದರೆ ಏನು ಡಿಫ್ರೆನ್ಸ್ ಫಸ್ಟ್ ನೋಡ್ಕೊಳ್ಳಿ. ಈಗ 7 ಜನ ಆಗಿದ್ದಾರಲ್ವ. ಸೊ ಈ ಫಸ್ಟು 68 ಅಂತ ತೊಗೊಳ್ಳಿ, ನ್ಯೂ ಅವರೇಜ್ 68 ಬರ್ಕೊಳ್ಳಿ, ಮೈನಸ್ ಡಿಫ್ರೆನ್ಸ್ ಎಷ್ಟಿದೆ ನೋಡ್ಕೊಳ್ಳಿ 4 ಇಂಟು ಎಷ್ಟು ಜನ ಇದ್ರ ಮುಂಚೆ ಅದನ್ನು ಬರ್ಕೊಳ್ಳಿ. ಸೊ ಇದನ್ನು ಅಪ್ಲೈ ಮಾಡಿ ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 95. ಈ ಕ್ವಶನಲ್ಲಿ ಪರ್ಸೆಂಟೇಜ್ ಇದೆ. ಎ ಸ್ಟಾರ್ಟಪ್ ಗಿವ್ಸ್ 15% ಈಕ್ವಿಟಿ ಟು ಎನ್ ಇನ್ವೆಸ್ಟರ್, ಲೇಟರ್ ಇಟ್ ಗಿವ್ಸ್ 8% ಆಫ್ ದ ರಿಮೈನಿಂಗ್ ಈಕ್ವಿಟಿ ಟು ಎಂಪ್ಲಾಯಿಗೆ. ವಾಟ್ ಪರ್ಸೆಂಟ್ ಆಫ್ ದ ಒರಿಜಿನಲ್ ಟೋಟಲ್ ಈಕ್ವಿಟಿ ಈಸ್ ನೌ ಹೆಲ್ಡ್ ಬೈ ದ ಇನ್ವೆಸ್ಟರ್ ಅಂತ ಇದೆ. ಇನ್ವೆಸ್ಟರ್ಸ್ ಹತ್ರ ಫೈನಲಿ ಎಷ್ಟು ಉಳಿದಿದೆ ಅಂತ ಫೈಂಡ್ ಮಾಡಬೇಕು. ಸೊ ಈಗ ಫಸ್ಟ್ ಬನ್ನಿ. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ, ಇನಿಷಿಯಲಿ ಇನ್ವೆಸ್ಟರ್ ಹತ್ರ 100% ಇರುತ್ತೆ. ಸೊ 100% ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ 100%ಅಲ್ಲಿ ಫಸ್ಟಲ್ಲಿ ಏನಾಗುತ್ತೆ, ಎ ಸ್ಟಾರ್ಟಪ್ ಗಿವ್ಸ್ 15% ಆಫ್ ದ ಈಕ್ವಿಟಿ ಟು ಇನ್ವೆಸ್ಟರ್ಸು. ಸೊ ಇನ್ವೆಸ್ಟರ್ಸ್ಗೆ 15% ಕೊಡ್ತಾನೆ, 15% ತೆಗಿರಿ. ಸೊ 100 ರೂಪಾಯಲ್ಲಿ 15% ಹೋದರೆ ಇನ್ನು ಉಳಿದಿದ್ದು 85% ಉಳಿದಿದೆ, ಕರೆಕ್ಟಾ. ಇನ್ನು 85% ಉಳಿದೈತೆ. ಸೊ ಈಗ ಮತ್ತೆ ನೋಡಿ, ಲೇಟರ್ ಇಟ್ ಗಿವ್ಸ್ 8% ಆಫ್ ದ ರಿಮೈನಿಂಗ್ ಈಕ್ವಿಟಿ, ಉಳಿದಿರೋದ್ರಲ್ಲಿ 8%. ಸೊ ಈಗ 85ರಲ್ಲಿ ಮತ್ತೆ ಮೈನಸ್ 8% ತೆಗಿಬೇಕು. ಸೊ 85ರಲ್ಲಿ 8% ಹೇಗೆ ಮಾಡ್ತೀರಾ ಅಂದರೆ 8% ಆಫ್ 85. ಸೊ ಮಾಡಬೇಕು ಅಂದರೆ 8/8 ಇಂಟು, ಸೊ 8% ಅಂದರೆ ಏನಾಗುತ್ತೆ 8/100 ಅಲ್ವಾ. ಸೊ 8/100 ಈಸ್ ನಥಿಂಗ್ ಬಟ್ 0.08 ಆಗುತ್ತೆ ಇಂಟು 85 ಮಾಡಿ. ಸೊ ಇದು ಮಲ್ಟಿಫೈ ಮಾಡಿದ್ರೆ ನಿಮಗೆ ಅರೌಂಡ್ 6.8% ಸಿಗುತ್ತೆ. ಸೊ ಈಗ ನೋಡಿ ಇಲ್ಲಿ ಬನ್ನಿ. ಸೊ 8% ತೆಗೆದ್ರೆ ಇದರೊಳಗೆ 8% ತೆಗೆದ್ರೆ ಅಂದರೆ 8% ಈಸ್ ನಥಿಂಗ್ ಬಟ್ 6.8% ಮೈನಸ್ 6.8% ತಾನೆ. ಸೊ ಈಗ 85ಅಲ್ಲಿ ಸೊ 6.8ನ ರಿಮೂವ್ ಮಾಡಿ. ಸೊ ಇನ್ನು ಮೈನಸ್ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಿಮಗೆ 78.2% ಸಿಗುತ್ತೆ. ಸೊ ಆಪ್ಷನ್ ಎಲ್ಲಿದೆ ನೋಡಿ, 78.2, ಆಪ್ಷನ್ ಎ ಈಸ್ ಕರೆಕ್ಟ್ವಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ 96. ಬ್ಲಡ್ ರಿಲೇಷನ್ ಇದೆ ನೋಡಿ ಇಲ್ಲಿ. ಪಾಯಿಂಟಿಂಗ್ ಟು ಎ ವುಮೆನ್ ಇನ್ ಎ ಪೋರ್ಟ್ರೇಟ್, ಮಿಸ್ಟರ್ ನಿಹಾಲ್ ಸೆಡ್, ಶಿ ಈಸ್ ಮೈ ಸಿಸ್ಟರ್ಸ್ ಮದರ್ಸ್ ಓನ್ಲಿ ಡಾಟರ್ ಇನ್ ಲಾ. ಹೌ ಈಸ್ ದ ಲೇಡಿ ಇನ್ ಪೋರ್ಟ್ರೇಟ್ ರಿಲೇಟೆಡ್ ಟು ಮಿಸ್ಟರ್ ನಿಹಾಲ್ಗೆ ಹೇಗೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಸಿಲ್ ಬನ್ನಿ, ನಿಹಾಲ್ ಹೇಳ್ತಾನೆ ಶಿ ಈಸ್ ಮೈ ಸಿಸ್ಟರ್ಸ್ ಅಂದರೆ ನಮ್ಮ ಅಕ್ಕನ ಮದರ್ ಅಂದರೆ ತಾಯಿ, ನಮ್ಮ ಅಕ್ಕನ ತಾಯಿ ಈಸ್ ಮೈ ಮದರ್. ಸೊ ನಮ್ಮ ಅಕ್ಕನ ತಾಯಿ ಅಂದರೆ ನಮ್ಮ ತಾಯಿನೇ ಆಗ್ತಾರೆ. ಸೊ ಮದರ್ ನಮ್ಮ ತಾಯಿಯ ಓನ್ಲಿ ಒಬ್ಬಳೇ ಡಾಟರ್ ಇನ್ ಲಾ, ಸೊಸೆ. ನಮ್ಮ ತಾಯಿಯ ಒಬ್ಬಳೇ ಸೊಸೆ ಅಂದರೆ ಯಾರು, ಹೆಂಡತಿ. ಸೊ ನನ್ನ ಹೆಂಡತಿ ಆಗಬೇಕಲ್ಲ. ಸೊ ಆಪ್ಷನ್ 4 ಆಗುತ್ತೆ. ಇದನ್ನು ಈ ಥರ ಸ್ಪ್ಲಿಟ್ ಮಾಡಿ ಅಂದರೆ ಶಿ ಈಸ್ ಮೈ ಸಿಸ್ಟರ್ಸ್ ಅಂದರೆ ನನ್ನ ತಂಗಿ, ನನ್ನ ಅಕ್ಕ ಅಥವಾ ತಂಗಿಯ
ಮದರ್ ಅಂದರೆ ಏನಾಗುತ್ತೆ, ನನ್ನ ತಾಯಿ ಆಗ್ತದೆ. ಕರೆಕ್ಟಾ? ತಾಯಿ. ನೆಕ್ಸ್ಟು ಅವರ ಒಬ್ಬಳೇ ಡಾಟರ್ ಇಲ್ಲ, ಸೊಸೆ. ತಾಯಿಯ ಸೊಸೆ ಏನಾಗಬೇಕು ನನಗೆ? ಸೊ ಇಟ್ಸ್ ನಥಿಂಗ್ ಬಟ್ ಒಬ್ಬಳೇ ಸೊಸೆ ಇರೋದ್ರಿಂದ ನಾನು ಒಬ್ಬನೇ ಮಗ ಇರ್ತೀನಿ. ಸೊ ಲಾಜಿಕಲಿ ವೈಫ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 97ಗೆ ಹೋಗೋಣ. ಓಕೆ, ಚೈತ್ರ ಸೇವ್ಸ್ ₹2 ಪರ್ ಡೇ ಇನ್ ಅವರ್ ಪಿಗ್ಗಿ ಬ್ಯಾಂಕ್. ಒಂದು ದಿನಕ್ಕೆ ₹2 ಸೇವ್ ಮಾಡ್ತಾಳೆ. ಆಫ್ಟರ್ 100 ಡೇಸ್ ಶಿ ಪುಟ್ಸ್ ಹರ್ ಟೋಟಲ್ ಸೇವಿಂಗ್ಸ್ ಅಮೌಂಟ್ ಇನ್ ಎ ಬ್ಯಾಂಕ್ ಅಟ್ 4% ಇಂಟ್ರೆಸ್ಟ್ ರೇಟ್ ಆನ್ಯುಯಲಿ. ಹೌ ಮಚ್ ಇಂಟ್ರೆಸ್ಟ್ ಡಸ್ ಶಿ ಅರ್ನ್ ಇನ್ 2 years ಅಂತ ಕೇಳಿದರೆ, ಇಲ್ಲಿ 4%. ಓಕೆ, ದಿನಕ್ಕೆ ₹2 ಸೇವ್ ಮಾಡ್ತಿದ್ದಾಳೆ. ಸೊ ಆ ಥರ 100 ದಿನ ಸೇವ್ ಮಾಡಿದ್ದಾಳೆ. ಅಂದರೆ ಒಂದು ದಿನಕ್ಕೆ ₹2 ಅಂದರೆ 100 ದಿನಕ್ಕೆ ₹200 ಸೇವ್ ಮಾಡಿದ್ದಾಳೆ. ಈಗ ಶಿ ಸೇವ್ಡ್ ಅರೌಂಡ್ ₹200. ಓಕೆ, ಪುಟ್ಸ್ ಇನ್ ಟೋಟಲ್ ಸೇವಿಂಗ್ಸ್ ಅಕೌಂಟ್ ಸೇವಿಂಗ್ಸ್ ಅಮೌಂಟ್ ಇನ್ ಎ ಬ್ಯಾಂಕ್ ಅಟ್ 4% ಸಿಂಪಲ್ ಇಂಟ್ರೆಸ್ಟ್. ಸೊ ಈ ₹200 ಬ್ಯಾಂಕಲ್ಲಿ ಇಟ್ಟಿದ್ದಾಳೆ. ಸೊ 4% ಸಿಂಪಲ್ ಇಂಟ್ರೆಸ್ಟ್ ಆನ್ಯುಯಲಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಬನ್ನಿ, 4% ಸಿಂಪಲ್ ಇಂಟ್ರೆಸ್ಟ್ ಆನ್ಯುಯಲಿ ಅಂದರೆ ಸೊ 2 yearsಗೆ ಎಷ್ಟಾಗುತ್ತೆ ಇಂಟ್ರೆಸ್ಟ್ ಅಂತ ಫೈಂಡ್ ಮಾಡಬೇಕು. ಸೊ 1 ವರ್ಷಕ್ಕೆ 4% ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಮಾಡಿ, 200ಅಲ್ಲಿ 4% ಅಂದರೆ 4/100 ಅಲ್ವಾ? ಸೊ 100 1 2. ಸೊ ಅಂದರೆ 1 ವರ್ಷಕ್ಕೆ ₹8 ಬರ್ತಿದೆ ಅವಳಿಗೆ. ಸೊ ಅದೇ ಈಗ 2 ವರ್ಷಕ್ಕೆ ಬಿಟ್ಟರೆ ಇಂಟು 2 ಮಾಡಬೇಕಲ್ವಾ? ಇಂಟು 2 ಅಂದರೆ ₹16 ಆಗುತ್ತೆ. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಆನ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಕ್ವಶನ್ ಪೇಪರ್. ಇಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಟಾಪಿಕಲ್ ಕ್ವಶನ್ ಕೇಳಿದ್ದಾರೆ. ಇದು ಎಕ್ಸಾಕ್ಟ್ ಕ್ಲಾಸ್ 10th ಕ್ವಶನ್ ಇದು. ಸೊ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ 10th ಬೇಸ್ಡೆಲ್ಲ ಕೇಳ್ತಿದ್ದಾರೆ. 10th ಏನೀಗ ಅಟ್ ಪ್ರೆಸೆಂಟ್ ಕ್ವಶನ್ಸ್ಗಳು ಕೇಳ್ತಿದ್ದಾರೆ CBSE ಅದೇ ಥರ ಇಲ್ಲೂ ಕೇಳ್ತಿದ್ದಾರೆ KE ಅವರು. ಸೊ ಈ ಕ್ವಶನ್ನ ಸ್ವಲ್ಪ ಲೆಂತ್ ಇದೆ ಕ್ವಶನ್ಸು. ಸೊ ನೆಕ್ಸ್ಟ್ ಪೇಜಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಕ್ವಶನಲ್ಲಿ ಏನಿದೆ, ರೇಷ್ಯೂ ಅಂದರೆ ಡಿವೈಡ್ ಬೈ ರೇಷ್ಯೂ ಆಫ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ CSA ಟು ಟೋಟಲ್ ಸರ್ಫೇಸ್ ಏರಿಯಾ TSA ಆಫ್ ಎ ಸಿಲಿಂಡರ್ ಅಂತ ಕೇಳಿದೆ. ಸಿಲಿಂಡರ್ ಅಂದರೆ ಗೊತ್ತಲ್ವ, ಹೀಗಿರುತ್ತೆ. ಸೊ ಸಿಲಿಂಡರ್. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆ್ಯಂಡ್ TSA ಆಫ್ ಈಸ್ 11:18 ಅಂತ ಹೇಳ್ತಾರೆ ರೇಷ್ಯೂ. ಆಲ್ಸೋ ಏರಿಯಾ ಆಫ್ ಇಟ್ಸ್ ಸರ್ಕ್ಯುಲರ್ ಎಂಡ್, ಅಂದರೆ ಇಲ್ಲಿ ಸರ್ಕ್ಯುಲರ್ ಎಂಡ್ ಇದೆಯಲ್ಲ, ಇದು ಸರ್ಕಲ್ ಟೈಪ್ ಇರುತ್ತೆ, ಇದು ಸರ್ಕ್ಯುಲರ್ ಎಂಡ್. ಸೊ ಇದ್ರದ್ದು ಏರಿಯಾನು ಕೊಟ್ಟಿದ್ದಾರೆ. ಸೊ ಅದಷ್ಟು 616 ಅಂತ ಹೇಳ್ತಿದ್ದಾರೆ. ದೆನ್ ಫೈಂಡ್ ದ ವಾಲ್ಯೂಮ್ ಕಂಡುಹಿಡಬೇಕಂತ ಕೇಳಿದ್ದಾರೆ, ವಾಲ್ಯೂಮ್. ಸೊ ಈ ಕ್ವಶನ್ನ ಫಾರ್ಮುಲಾ ಇಲ್ದಲೇ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಫಾರ್ಮುಲಾ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟಲ್ಲಿ ಏನು ಹೇಳಿದ್ರೆ, ರೇಷ್ಯೋ ಆಫ್ ಕರ್ವ್ಡ್ ಸರ್ಫೇಸ್ ಏರಿಯಾ ಟು TSA 11:18 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಇಲ್ಲಿ ಏನು ಹೇಳಿದೆ ನೋಡಿ, ಇಲ್ಲಿ ಏನಿದೆ, ಏರಿಯಾ ಆಫ್ ಇಟ್ಸ್ ಸರ್ಕ್ಯುಲರ್ ಎಂಡ್. ಸೊ ವಾಟ್ ಇಸ್ ದ ಏರಿಯಾ ಆಫ್ ದ ಸರ್ಕಲ್? ಏರಿಯಾ ಆಫ್ ದ ಸರ್ಕಲ್ ಇಸ್ πr². ಇದು ಫಾರ್ಮುಲಾ, ಏರಿಯಾ ಆಫ್ ಸರ್ಕಲ್ ಇಸ್ πr². ಇಲ್ಲಿ ಕ್ವಶನಲ್ಲಿ ವಾಲ್ಯೂಮ್ ಕೇಳಿರೋದ್ರಿಂದ ವಾಲ್ಯೂಮ್ ಫೈಂಡ್ ಮಾಡೋಣ. ಸೊ ಫಸ್ಟು ಫಾರ್ಮುಲಾಸ್ ಕೊಡಬೇಕಾಗುತ್ತೆ. CSA ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾಗೂ ಡಿಫ್ರೆನ್ಸ್ ಏನಂದರೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಸಿಲಿಂಡ್ರದು ಔಟರ್ ಮೋಸ್ಟ್ ಬಾಡಿ, ಅಂದರೆ ಔಟ್ಸೈಡ್ ಬಾಡಿ ಏನು ಕಾಣುತ್ತೆ ನಮಗೆ ಔಟ್ಸೈಡು, ಅದು ಮಾತ್ರ. ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಟಾಪ್ ಮತ್ತು ಬಾಟಮ್. ಈಗ ಒಂದು ಸಿಲಿಂಡರ್ ಅಂತ ಕನ್ಸಿಡರ್ ಮಾಡಿದ್ರಾಗೆ ಅದ್ರ ಮೇಲ್ಗಡೆ ಟಾಪು ಒಂದು ಸರ್ಕಲ್ ಪೋರ್ಷನ್ ಇರುತ್ತೆ, ಬಾಟಮಲ್ಲಿ ಒಂದು ಸರ್ಕಲ್ ಪೋರ್ಷನ್ ಇರುತ್ತಲ್ವ. ಸೊ ಅವೆರಡನ್ನೂ ಆ್ಯಡ್ ಮಾಡ್ತಾ ಹೋದರೆ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಇಲ್ಲಿ ಫಸ್ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕೇಳ್ತಾರೆ. ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಅದು ಫಾರ್ಮುಲಾ ಬಂದ್ಬಿಟ್ಟು 2πrh ಬರುತ್ತೆ. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ, ಇದಕ್ಕೆ 2πrಗೆ r+h ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕು ಅಷ್ಟೇ. ಸೊ ಇದ್ರ ರೇಷ್ಯೂ ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ, 11/18 ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ಏನು ಕನ್ಕ್ಲೂಷನ್ ಸಿಗುತ್ತೆ ನೋಡೋಣ ಈ ರಿಲೇಷನಿಂದ. ಸೊ 2πrನ ಕ್ಯಾನ್ಸಲ್ ಮಾಡೋಣ. ಇನ್ನು ಉಳಿದಿರೋದೇನು, ನ್ಯೂಮನೇಟ್ರಲ್ಲಿ ಹೆಚ್ಚಿದೆ, ಡಿನಾಮಿನೇಟ್ರಲ್ಲಿ r+h ಇದೆ. ಇವೆರಡರದ್ದು ರೇಷಿಯೋ ಏನು ಹೇಳ್ತಾನೆ, 11/18 ಅಂತ ಹೇಳಿದ್ದಾನೆ. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಬೇಕು ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನು ಫರ್ದರ್ ಸಿಂಪ್ಲಿಫೈ ಮಾಡಬೇಕು ಅಂದರೆ, ವಿ ವಾಂಟ್ ದ ರಿಲೇಷನ್ ಬಿಟ್ವೀನ್ h ಮತ್ತು r ಮಧ್ಯೆ ಇರೋಂಥ ಏನು ರಿಲೇಷನ್ ಇದೆ ಅಂತ ನನಗೆ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 18 × h ಮಾಡೋಣ. ಸೊ 18h ವಿಚ್ ಈಸ್ ಈಕ್ವಲ್ ಟು 11 × r+h ಇರೋದ್ರಿಂದ 11 ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ 11r + 11h. ಸೊ ಈಗ ಫರ್ದರ್ ಹೆಚ್ಚನ್ನ ಒಂದು ಕಡೆ ತೊಗೊಳೋಣ. ಈ 11h ಈ ಕಡೆ ಶಿಫ್ಟ್ ಮಾಡಿದ್ರೆ, ಸೊ 11h ಮೈನಸ್, ಸೊ 18h ಮೈನಸ್ 11h ಏನಾಗುತ್ತೆ, ಇನ್ನು 7h ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 11r. ಸೊ ರಿಲೇಷನ್ಶಿಪ್ ಬರ್ತಿದೆ 7 ಟೈಮ್ಸ್ ಆಫ್ h ಈಸ್ ಈಕ್ವಲ್ ಟು 11 ಟೈಮ್ಸ್ ಆಫ್ r ಅಂತ. ಸೊ ಫರ್ದರ್ ಇದನ್ನ ಏನು ಮಾಡ್ಬೋದು, ಇದನ್ನು ಮಲ್ಟಿಪ್ಲೈ ಇರೋ ಫ್ಯಾಕ್ಟರ್ಸ್ ಇರೋದ್ರಿಂದ, ಸೊ ಇದೇನು ಈ h ಇಲ್ಲೆಯಲ್ಲಿ r ಈ ಕಡೆ ಕಳಿಸೋಣ. ಸೊ h ಅಲ್ಲೇ ಇರುತ್ತೆ, r ಈ ಕಡೆ ಬಂದು ಡಿನಾಮಿನೇಟ್ರಿಗೆ ಬರುತ್ತೆ. ಸೊ ಇಲ್ಲಿ 11 ಇಲ್ಲೇ ಇರಲಿ, ಇದು ಈ ಕಡೆ ಕಳಿಸಿ, ಸೊ ಇದನ್ನು ಇಲ್ಲಿ ಕಳಿಸೋಣ. ಸೊ ಅವಾಗ ಏನಾಗುತ್ತೆ, 11/7 ಆಗುತ್ತೆ. ಸೊ ಅಂದ್ರೆ ನಮ್ಗೆ ರಿಲೇಷನ್ ಬರ್ತಿದೆ h/r ರೇಷಿಯೋ, ಅಂದರೆ ಹೈಟು ಮತ್ತು ರೇಡಿಯಸ್. ಸೊ ಈಗ ಒಂದು ಸಿಲಿಂಡ್ರಲ್ಲಿ ಇಲ್ಲಿ ತೋರಿಸಿದ್ನಲ್ಲ ಸಿಲಿಂಡ್ರು, ಈ ಸಿಲಿಂಡ್ರದ್ದು ರೇಡಿಯಸ್ಸು, ಈ ರೇಡಿಯಸ್ಸು ಮತ್ತು ಈ ಹೈಟ್ದು ಇವೆರಡರ ನಡುವೆ ಅಂತ ರೇಷಿಯೋ ಏನು ತೋರಿಸ್ತಿದೆ, 11/7 ಅಂತ ಬರ್ತಿದೆ. ಓಕೆ, ಸೊ ಇದು ರೇಷಿಯೋ ಇರೋದ್ರಿಂದ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ರೇಷಿಯೋ ಇಸ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ. ಸೊ ಈಗ ಇಲ್ಲೊಂದು ಕಂಡೀಷನ್, ಇಲ್ಲೊಂದಿದೆ ಇನ್ನೊಂದು ಏನು ತಗೋಬೋದು, ಇಲ್ಲಿದೆ ನೋಡಿ, πr² ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಇದರಿಂದ ನಾವು ರೇಡಿಯಸ್ ಫೈಂಡ್ ಔಟ್ ಮಾಡ್ಬೋದು. ಸೊ π ಅಂದರೆ 22/7.
ಇಂಟು ರೇಡಿಯಸ್ ಅಂದರೆ ನಂಗೆ ಗೊತ್ತಿಲ್ಲ. ಸೊ ಆರ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳೋಣ. ಇಲ್ಲಿ ಬಂದಿರೋದು ಓನ್ಲಿ ರೇಷ್ಯೂ. ಸೊ ಇದು ರೇಷ್ಯೂ ಇರೋದನ್ನು 7x ಆ್ಯಂಡ್ 11x ಅಂತ ಕನ್ಸಿಡರ್ ಮಾಡಿಬಿಡಿ. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 616 ಇದೆ. ಸೊ ಇದನ್ನು ನಮ್ಗೆ ಬರೀ ಆರ್ ವ್ಯಾಲ್ಯೂ ಬೇಕಿದ್ರೆ ಆರ್ ಸ್ಕ್ವೇರ್ ಹಾಗೆ ಇಟ್ಕೊಂಡು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ 616 ಇಂಟು 7. ಸೊ ಇದು ನ್ಯೂಮರೇಟ್ರಲ್ಲಿರೋದು ಇಲ್ಲಿಗೆ ಬಂದು ಡಿನಾಮಿನೇಟ್ರಿಗೆ ಬರುತ್ತೆ. ಸೊ ಇಲ್ಲಿ ಡಿವೈಡ್ ಬೈ 22. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ 11 ಟೇಬಲಲ್ಲಿ ಹೋಗುತ್ತೆ. 11 2 22 ಮತ್ತು 11 5 ಆ್ಯಂಡ್ 11 5 55. ಸೊ 11 55 ಸಾರಿ 11 6 66 ಸಾರಿ 66. 11 55 ಉಳಿತೀನಿ 6. ಸೊ 56 ಆಯಿತು. ಮತ್ತು 2 1s 2 2s 4 2 8s. ಸೊ ಅಂದರೆ ನಮಗೆ ಫೈನಲಿ ನಮ್ಗೆ ಏನು ಸಿಗ್ತಿದೆ 28 ಇಂಟು 7. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ 7 8 56. ಸೊ 196 ಬರುತ್ತೆ. ಸೊ ಆರ್ ಸ್ಕ್ವೇರ್ ವ್ಯಾಲ್ಯೂ 196 ಬರ್ತಿದೆ ಅಂದರೆ ಆರ್ ವ್ಯಾಲ್ಯೂ ಏನಾಗುತ್ತೆ, ಯಾವುದ್ರದ್ದು ಸ್ಕ್ವೇರ್ ರೂಟ್ ಇದು ನೋಡ್ಕೊಳ್ಳಿ. ಸ್ಕ್ವೇರ್ ರೂಟ್ ಈಸ್ ನಥಿಂಗ್ ಬಟ್ 14. ಸೊ ನಮ್ಗೆ ಬರ್ತಿದೆ 6 14 ಅಂತೆ. ಸೊ ಈಗ ಇಲ್ಲಿ ರಿಲೇಷನಿಗೆ ಬನ್ನಿ. ಸೊ ಇಲ್ಲಿ ನೋಡಿ ಏನಾಗಿದೆ, ಎಚ್ ಮತ್ತು ಆರ್ ರೇಷ್ಯೂ 11/7 ಇದೆ. ಬಟ್ ಇದು ರೇಷ್ಯೂಸ್ ಇರೋದ್ರಿಂದ ಸೊ 2 ಫ್ಯಾಕ್ಟ್ರ್ ಮಲ್ಟಿಪ್ಲೈ ಮಾಡ್ಬೇಕು. ಯಾಕಂದರೆ ಆರ್ ವ್ಯಾಲ್ಯೂ ಇಸ್ ನಾಟ್ 17, ಆರ್ ವ್ಯಾಲ್ಯೂ 14 ಬರ್ತಿದೆ ಅಂದರೆ ಸೊ ಇಟ್ ಇಸ್ ನಥಿಂಗ್ ಬಟ್ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಇದಕ್ಕೂ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕಾ. ಸೊ ಇದರಿಂದ ನಮಗೆ ಕನ್ಕ್ಲೂಷನ್ ಬರ್ತಿದೆ ಎಚ್ ವ್ಯಾಲ್ಯೂ 11 ಇಂಟು 2 ಇಸ್ ನಥಿಂಗ್ ಬಟ್ 22 ಅಂತ ಗೊತ್ತಾಯಿತು. ಸೊ ಈಗೇನು ಎಚ್ ಇಸ್ 22 ಆ್ಯಂಡ್ ಆರ್ ಇಸ್ 14. ಸೊ ಹೆಚ್ಚು ಮತ್ತು ಆರ್ ಸಿಲಿಂಡ್ರಲ್ಲಿ ಹೈಟು ಮತ್ತು ರೇಡಿಯಸ್ ಗೊತ್ತಾದರೆ ಏನು ಬೇಕಾದ್ರೂ ಫೈಂಡ್ ಮಾಡ್ಬೋದು. ಸೊ ಈಗ ನಮ್ಗೆ ಬೇಕಿರೋದು ವಾಲ್ಯೂಮ್ ಅಲ್ವಾ. ಸೊ ವಾಲ್ಯೂಮ್ ಫಾರ್ಮುಲಾ ಏನಿದೆ, ವಾಲ್ಯೂಮ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಎಚ್ ಇದೆ. ಸೊ ಈ ವಾಲ್ಯೂಮ್ ಫೈಂಡ್ ಮಾಡ್ತಾ ಹೋಗೋಣ. ಈಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಅಬ್ಸರ್ವ್ ಮಾಡಿ, ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿ, ಅವರೇ ಕೊಟ್ಟಿದ್ದಾರೆ. ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ 616 ಅಂತ. ಸೊ ಇಲ್ಲಿ ನಾನೇನು ಮಾಡೋದು 616 ಅಂತ ತಗೋತೀನಿ ಇಂಟು ಹೈಟ್ ಅಲ್ವಾ ಬೇಕಿರೋದು. ಸೊ ಹೈಟ್ ಏನು ಬಂದಿದೆ 22 ಬಂದಿದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಸೊ ನಿಮ್ಗೆ ಏನು ಆನ್ಸರ್ ಬರುತ್ತೆ ನೋಡಿ. ಲಾಸ್ಟ್ ಡಿಜಿಟ್ 6 2s 12 ಲಾಸ್ಟ್ ಡಿಜಿಟ್ 2 ಬರ್ಬೇಕಾರೆ ಇಲ್ಲಿ ನೋಡಿ ಆಪ್ಷನಲ್ಲಿ ನೋಡಿ ಲಾಸ್ಟ್ ಡಿಜಿಟ್ 2 ಇರೋದು ಇದೊಂದೇ. ಸೊ ಮಲ್ಟಿಪ್ಲೈ ಮಾಡಿ ಇದು ಆನ್ಸರ್ ಬರುತ್ತೆ ನಿಮಗೆ. ಥ್ಯಾಂಕ್ ಯು.